ಹಲೋ ಮಕ್ಕಳೇ, ಹೇಗಿದ್ದೀರಿ ಎಲ್ಲರೂ? ಎಲ್ಲರೂ ಸೂಪರ್ ಆಗಿದ್ದೀರಿ ಅನ್ಕೊಳ್ತೀನಿ. ನನ್ನ ಹೆಸರು ಆಕಾಶ್, ಇದು ನಿಮ್ಮ ಚಾನೆಲ್ ನ್ಯಾಚುರಲ್ ಫಿಲಾಸಫಿ. ಮಕ್ಕಳೇ, ಲಾಸ್ಟ್ ಕ್ಲಾಸ್ನಲ್ಲಿ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ಈ ಮೋಷನ್ ಅಂಡ್ ಗ್ರಾವಿಟಿನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆದಂಥ ಸೈನ್ ಕನ್ವೆನ್ಷನ್ ಮತ್ತು ಮೂರು ಕೈನಮ್ಯಾಟಿಕ್ ಇಕ್ವೇಷನ್ಸ್ ಅನ್ನು ಸೈನ್ ಕನ್ವೆನ್ಷನ್ ಯೂಸ್ ಮಾಡಿಕೊಂಡು ವರ್ಟಿಕಲಿ ಅಪ್ವರ್ಡ್ ಡೌನ್ವರ್ಡ್ ಮೋಷನ್ಗೆ ಹೇಗೆ ಬರೆಯೋದು ಅಂತ ಹೇಳ್ಕೊಟ್ಟೆ, ಹೌದಲ್ವಾ? ಅದರ ಮೇಲೆ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿದೆ, ಇನ್ನೊಂದಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ನೀವು ಸಾಕಷ್ಟು ಸ್ಟ್ಯಾಂಡರ್ಡ್ ಬುಕ್ಸ್ಗಳನ್ನ ಯೂಸ್ ಮಾಡಿಕೊಂಡು. ಬನ್ನಿ ನಾವು ಇವತ್ತಿನ ಕ್ಲಾಸ್ನಲ್ಲಿ ಮೂರು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳನ್ನು ಕಲಿತೀವಿ. ಒಂದು ಗೆಲಿಲಿಯೋ ಲಾ ಆಫ್ ಆಡ್ ನಂಬರ್ಸ್, ಎರಡನೇದು ಲಾಸ್ಟ್ ಟಿ ಸೆಕೆಂಡ್ಸ್ನಲ್ಲಿ ಅಂತ ಹೇಳಿದ್ರೆ ವರ್ಟಿಕಲ್ ಮೋಷನ್ನಲ್ಲೇ ಲಾಸ್ಟ್ ಟಿ ಸೆಕೆಂಡ್ಸ್ನಲ್ಲಿ ಎಷ್ಟು ಡಿಸ್ಟೆನ್ಸ್ ಅನ್ನು ಪಾರ್ಟಿಕಲ್ ಕವರ್ ಮಾಡ್ಕೊಳ್ತದೆ, ವರ್ಟಿಕಲಿ ಅಪ್ವರ್ಡ್ ಆಗಿರ್ಬೋದು ಡೌನ್ವರ್ಡ್ ಆಗಿರ್ಬೋದು, ಓಕೆ, ಲಾಸ್ಟ್ ಟಿ ಸೆಕೆಂಡ್ಸ್ನಲ್ಲಿ. ಮತ್ತೆ ಲಾಸ್ಟ್ನೇದಾಗಿ ಕೊನೆಯದಾಗಿ ಈ ರಿಯಾಕ್ಷನ್ ಟೈಮ್, ತುಂಬ ಚಿಕ್ಕ ಕಾನ್ಸೆಪ್ಟ್, ರಿಯಾಕ್ಷನ್ ಟೈಮ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಸ್ಟಡಿ ಮಾಡ್ತೀವಿ, ಓಕೆನಾ? ಎಸ್. ಬನ್ನಿ ಮೊದಲನೇದಾಗಿ ನಾವು ಗೆಲಿಲಿಯೋ ಲಾ ಆಫ್ ಆಡ್ ನಂಬರ್ ಇಂದ ಸ್ಟಾರ್ಟ್ ಮಾಡುವ. ಗೆಲಿಲಿಯೋಸ್ ಲಾ ಆಫ್ ಆಡ್ ನಂಬರ್ಸ್. ಮೊದಲು ಇದರ ಸ್ಟೇಟ್ಮೆಂಟ್ ಅನ್ನ ಬರೀತೀನಿ ಮಕ್ಕಳು. ಏನಿದು ಅಂತ ಆಕ್ಚುಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲು ಸ್ಟೇಟ್ಮೆಂಟ್ ಹೇಳ್ಬಿಡ್ತೀನಿ, ಓಕೆ? ದ ಡಿಸ್ಟೆನ್ಸ್ ಟ್ರಾವರ್ಸ್ಡ್ ಅಂದ್ರೆ ಕವರ್ಡ್ ಅಂತ, ಬೈ ದ ಬಾಡಿ ಅಥವಾ ಡಿಸ್ಟೆನ್ಸ್ ಟ್ರಾವಲ್ಸ್ ಡ್ಯೂರಿಂಗ್ ಅಂತ ತಗೊಂಡು, ಡ್ಯೂರಿಂಗ್ ಈಕ್ವಲ್ intervals of time by the body falling from rest stands to one another as same as the ratio of odd numbers beginning with unity. That is 1:3:5:7 so on. ಇದನ್ನ ನಾವು ಗೆಲಿಲಿಯೋ ಲಾ ಆಫ್ ಆಡ್ ನಂಬರ್ ಅಂತ ಕರಿತೀವಿ, ಓಕೆ? ಏನು ಈ ಸ್ಟೇಟ್ಮೆಂಟ್ ಮೀನಿಂಗ್? ಇದರ ಅರ್ಥ ಏನು ಮಕ್ಕಳೇ? ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಒಂದು ಪಾರ್ಟಿಕಲ್ ಕೆಳಗಡೆ ಬೀಳ್ತಾ ಇದೆ ಅನ್ಕೊಳ್ಳಿ. ಆ ಪಾರ್ಟಿಕಲ್ ಇಸ್ ಫ್ರೀಲಿ ಫಾಲಿಂಗ್, ಹಿಂಗೆ ಕೆಳಗಡೆ ಬೀಳ್ತಾ ಇದೆ, ಓಕೆನಾ? ಇದು ಇನಿಷಿಯಲ್ ಪೊಸಿಷನ್ ಆಫ್ ದ ಪಾರ್ಟಿಕಲ್, ಇದು ಫೈನಲ್ ಪೊಸಿಷನ್ ಆಫ್ ದ ಪಾರ್ಟಿಕಲ್, ಓಕೆನಾ? ಎಸ್. ಮತ್ತೆ ಎಲಾಬ್ರೇಟೆಡ್ ಡಯಾಗ್ರಾಮ್ಸ್ ಅನ್ನ ಮತ್ತೆ ಡ್ರಾ ಮಾಡ್ಬಿಟ್ಟು ಡಿರೈವ್ ಮಾಡ್ತೀನಿ. ಇದನ್ನ ಹೇಗೆ ಬಂತು ಈ ಆನ್ಸರ್ ನಾವು ಪ್ರೂವ್ ಮಾಡ್ತೀವಿ ಅದನ್ನ, ಓಕೆ? ಇವನು ಗೆಲಿಲಿಯೋ ಅನ್ನೋರು ಏನ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿದ್ದಂತ ಬಾಡಿ ಒಂದಷ್ಟು ಟೈಮ್ ನಲ್ಲಿ 0 ಸೆಕೆಂಡ್ ನಲ್ಲಿ ಇಲ್ಲಿ ಇತ್ತು ಅನ್ಕೊಳ್ವಾ, ಒಂದು ಟಿ ಸೆಕೆಂಡ್ ನಲ್ಲಿ ಇಲ್ಲಿಗೆ ಬರ್ತದೆ ಅನ್ಕೊಳ್ಳೋ ಬಾಡಿ, ಓಕೆನಾ? ನೆಕ್ಸ್ಟ್ ಈಕ್ವಲ್ ಇಂಟರ್ವಲ್ಸ್ ಅಂತ ಹೇಳಿದ್ರೆ ನೆಕ್ಸ್ಟ್ 2 ಟಿ ಸೆಕೆಂಡ್ಸ್ ನಲ್ಲಿ ಇಲ್ಲಿಗೆ ಬರ್ತದೆ. ನೆಕ್ಸ್ಟ್ ಇನ್ನೊಂದು ಈಕ್ವಲ್ ಇಂಟರ್ವಲ್ಸ್ 3 ಟಿ ಸೆಕೆಂಡ್ಸ್ ನಲ್ಲಿ ಇಲ್ಲಿಗೆ ಬರ್ತದೆ, ಓಕೆನಾ? ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ನಲ್ಲಿ ಏನು ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡ್ಕೊಂಡಿದೆ ಆ ಬಾಡೀಸ್, H1 H2 ನೆಕ್ಸ್ಟ್ ಇಲ್ಲಿ ಡಿಸ್ಟೆನ್ಸ್ H3. ಈ ಡಿಸ್ಟೆನ್ಸ್ಗಳು ಯಾವ್ದಕ್ಕೆ ಈಕ್ವಲ್ ಆಗ್ತದೆ ಅಂತ ಹೇಳಿದ್ರೆ 1 3 5 ನೆಕ್ಸ್ಟ್ 7 ನೆಕ್ಸ್ಟ್ ಅದೇ ತರ 9 ಆಡ್ ನಂಬರ್ಸ್ಗಳಿಗೆ ರೇಷಿಯೋಗೆ ಈಕ್ವಲ್ ಆಗ್ತದೆ ಈ ಪರ್ಟಿಕ್ಯುಲರ್ ಡಿಸ್ಟೆನ್ಸ್ಗಳು. ಅದನ್ನ ಗೆಲಿಲಿಯೋ ಹೇಳಿರುವಂಥದ್ದು. ಕ್ಲಿಯರ್ ಆಯ್ತಾ? ಎಸ್. ಅಂತ ಹೇಳಿದ್ರೆ ಸಕ್ಸೆಸಿವ್ ಟೈಮ್ ಇಂಟರ್ವಲ್ಸ್ ಮಧ್ಯೆ ಇರುವಂತ ಟ್ರಾವೆಲ್ ಡಿಸ್ಟೆನ್ಸ್ ಎಷ್ಟು? 1 3 5 7 9 11 ಹಿಂಗ್ ಹೋಗ್ತಾ ಇರ್ತದೆ ಅಂತ. ಇದನ್ನ ಪ್ರೂವ್ ಮಾಡ್ತೀವಿ ನಾವು, ಓಕೆ? ಪ್ರೂವ್ ಮಾಡ್ಬೇಕಂದ್ರೆ ಇದನ್ನೆಲ್ಲ ಅಳಿಸ್ತೀನಿ ನಾನು. ಅಳಿಸ್ಬಿಟ್ಟು NCERT ನಲ್ಲೇ ಇರುವಂತ ಡೆಫಿನೇಷನ್ ಇದು. NCERT ಇದೆ ಸ್ಟೇಟ್ಮೆಂಟ್, ಓಕೆ? ಎಸ್. NCERT ನಲ್ಲೂ ಕೂಡ ಪ್ರೂಫ್ ಅನ್ನ ಕೊಟ್ಟಿದ್ದಾರೆ ಅವರು, ಓಕೆ? ಎಸ್. ಫಸ್ಟ್ ಒಂದು ಪಾತ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಳೋ ಮಕ್ಕಳೇ, ವರ್ಟಿಕಲಿ ಡೌನ್ವರ್ಡ್ ಮೋಷನ್. ದಿಸ್ ಇಸ್ ದ ಇನಿಷಿಯಲ್ ಪೊಸಿಷನ್. ಪಾರ್ಟಿಕಲ್ ಡೌನ್ವರ್ಡ್ ಹೋಗ್ತಾ ಇದೆ, ಡೌನ್ವರ್ಡ್ ಮೋಷನ್. ಇನಿಷಿಯಲ್ ಪೊಸಿಷನ್ ಅಂತ ಹೇಳಿದ್ರೆ ಟೈಮ್ t = 0 ಸೆಕೆಂಡ್ ನಲ್ಲಿ ಪಾರ್ಟಿಕಲ್ ಸ್ಟಾರ್ಟ್ ಆಯ್ತು ಅನ್ಕೊಳ್ವಾ. ಆಗ ಆರಿಜಿನ್ ಆಗಿರ್ತದೆ ಅದು. y = 0 ಅಂತ ಕನ್ಸಿಡರ್ ಮಾಡ್ಕೊಳ್ಳುವ.
ಕ್ಲಿಯರ್ ಆಯ್ತಾ. ನೆಕ್ಸ್ಟ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಟೈಮ್ ಅಂತ ಹೇಳಿದ್ರೆ ಇದು 1 ಸೆಕೆಂಡ್ ಅಂತ ತಗೊಳ್ತೀನಿ. ಓಕೆ, ಸೊ ಇದನ್ನ ಟಿ ಸೆಕೆಂಡ್ಸ್ ಅಥವಾ ಟಿ ನಾಟ್ ಸೆಕೆಂಡ್ ಅಂತ ತಗೊಳ್ತೀನಿ. 1 ಟಿ ನಾಟ್ ಸೆಕೆಂಡ್. ನೆಕ್ಸ್ಟ್ ಬಂದು ಇದನ್ನ 2 ಟಿ ನಾಟ್ ಸೆಕೆಂಡ್ ಅಂತ ತಗೊಳ್ತೀನಿ. ನೆಕ್ಸ್ಟ್ ಇಲ್ಲಿ 3 ಟಿ ನಾಟ್ ಸೆಕೆಂಡ್ ಅಂತ ತಗೊಳ್ತೀನಿ. ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಕಡೆ ಹೋಗಿ 4 ಟಿ ನಾಟ್ ಸೆಕೆಂಡ್ ಅಂತ ತಗೊಳ್ತೀನಿ. ಕ್ಲಿಯರ್ ಆಯ್ತಾ. ಎಸ್. ಸೊ ಪಾರ್ಟಿಕಲ್ ಇಲ್ಲಿದ್ದು ಆರಿಜಿನ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ ಇಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ಅಂದ್ರೆ ನ್ಯೂ ಪೊಸಿಷನ್ ಬರ್ಲಿಕ್ಕೆ y1 ಪೊಸಿಷನ್ ಬರ್ಬೇಕಂದ್ರೆ ಪಾರ್ಟಿಕಲ್ ಎಷ್ಟು ಡಿಸ್ಟೆನ್ಸ್ ಅನ್ನ ಟ್ರಾವೆಲ್ ಮಾಡಿದೆ. y1 ಇಸ್ ಈಕ್ವಲ್ ಟು ಇನಿಷಿಯಲ್ ವೆಲಾಸಿಟಿ 0ನೇ ಮಕ್ಕಳೇ, ಓಕೆನಾ, ಮೈನಸ್ ಆಫ್ ಜಿ ಟಿ ನಾಟ್ ಸ್ಕ್ವೇರ್. ಇಷ್ಟು ಆನ್ಸರ್ ಸಿಗುತ್ತೆ ನಮಗೆ. ಯಾಕೆಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ತಗೊಂಡಂತ ಟೈಮ್ ಎಷ್ಟು 1 ಟಿ ನಾಟ್ ಮೈನಸ್ ಆಫ್ ಜಿ ಟಿ ನಾಟ್ ಸ್ಕ್ವೇರ್. ಮೈನಸ್ ಯಾವ್ದ್ರದ್ದು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿದು. ಕ್ಲಿಯರ್ ಆಯ್ತಾ. ಇದರ ವ್ಯಾಲ್ಯೂ ಅನ್ನೋನ್, ನಮಗೆ y1 ವ್ಯಾಲ್ಯೂ ಗೊತ್ತಿಲ್ಲ. ಸೊ ಮೊದಲ 1 ಸೆಕೆಂಡ್ ನಲ್ಲಿ ಎಷ್ಟು ಟ್ರಾವೆಲ್ ಮಾಡಿದೆ ಪಾರ್ಟಿಕಲ್ ಗೊತ್ತಿಲ್ಲ. ನಂತರದ 1 ಸೆಕೆಂಡ್ ನಲ್ಲಿ ಎಷ್ಟು ಟ್ರಾವೆಲ್ ಮಾಡಿದೆ ನಮ್ಗೆ ಗೊತ್ತಿಲ್ಲ. ಸೊ ನಮಗೆ ಗೊತ್ತಿರೋದು ಒಂದೇ, ಪಾರ್ಟಿಕಲ್ ಕೆಳಗಡೆ ಬರ್ತಾ 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 ಪಾರ್ಟಿಕಲ್ ವೆಲಾಸಿಟಿ ಜಾಸ್ತಿ ಆಗ್ತದೆ. ಜಾಸ್ತಿ ಆಗ್ತದೆ ಅಂದಮೇಲೆ ಈ ಡಿಸ್ಟೆನ್ಸ್ಗಿಂತ ಈ ಡಿಸ್ಟೆನ್ಸ್ ಜಾಸ್ತಿ ಇರ್ತದೆ, ಇದಕ್ಕಿಂತ ಈ ಡಿಸ್ಟೆನ್ಸ್ ಇನ್ನೂ ಜಾಸ್ತಿ ಇರ್ತದೆ, ಇದಕ್ಕಿಂತ ಈ ಡಿಸ್ಟೆನ್ಸ್ ಇನ್ನೂ ಜಾಸ್ತಿ ಇರ್ತದೆ. ಅದು ಮಾತ್ರ ಗೊತ್ತಷ್ಟೇ ನಮಗೆ. ಎಷ್ಟು ಜಾಸ್ತಿ ಇರ್ತದೆ ಅಂತ ಗೊತ್ತಿಲ್ಲ. ಗೆಲಿಲಿಯೋ ಹೇಳೋದೇನು, ಇದು 1 ಇದ್ರೆ ಇದು 3 ಮೀಟರ್ ಇರ್ತದೆ, ಇದು 3 ಮೀಟರ್ ಇದ್ರೆ ಇದು 5 ಮೀಟರ್ ಇರ್ತದೆ, ಇದು 5 ಇದ್ರೆ ಇದು 7 ಮೀಟರ್ ಇರ್ತದೆ, ನೆಕ್ಸ್ಟ್ ಮಂತ್ 9 ಮೀಟರ್ ಇರ್ತದೆ, ಅದು ನೆಕ್ಸ್ಟ್ ಮಂತ್ 11 ಮೀಟರ್ ಇರ್ತದೆ. ಸೊ ಇದರ ಆಡ್ ನಂಬರ್ ರೇಷಿಯೋನೇ ಫಾಲೋ ಮಾಡ್ಕೊಂಡು ಹೋಗ್ತದೆ ಈ ಡಿಸ್ಟೆನ್ಸ್ಗಳು ಅಂತ ಗೆಲಿಲಿಯೋ ಹೇಳ್ತಾ ಇರೋದು. ಅದನ್ನು ಪ್ರೂವ್ ಮಾಡ್ಬೇಕಷ್ಟೇ ಈಗ ನಾವು. ಓಕೆನಾ. ಎಸ್. ಸೊ ಈ ವ್ಯಾಲ್ಯೂನ ನಾನು y0 ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಕ್ಲಿಯರ್ ಆಯ್ತಾ. ನೆಕ್ಸ್ಟ್ ಇಲ್ಲಿ ಬರುವ y2 ಫೈಂಡ್ ಔಟ್ ಮಾಡುವ. y2 ಇಸ್ ಈಕ್ವಲ್ ಟು ಮೈನಸ್ ಆಫ್ ಜಿ. ಸೊ ಎಷ್ಟು ಟೈಮ್ ತಗೊಳ್ತು ಇಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ಪಾರ್ಟಿಕಲ್ 2 ಟಿ ನಾಟ್ ಸೆಕೆಂಡ್ಸ್. 2 ಟಿ ನಾಟ್ ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಆಫ್ ಜಿ ಟಿ ನಾಟ್ ಸ್ಕ್ವೇರ್. ಇಲ್ಲಿ 2 2 4 ಅನ್ನ ಹೊರಗಡೆ ಬರ್ಕೊಳ್ತೀನಿ ನಾನು. ಕ್ಲಿಯರ್ ಆಯ್ತಾ. ಆಗ ಏನಾಗ್ತದೆ ಅದು ಮೈನಸ್ ಆಫ್ ಜಿ ಟಿ ನಾಟ್ ಸ್ಕ್ವೇರ್ ಅನ್ನ y0 ಅಂತ ಕರೀಬೋದು. 4 y0 ಆಯ್ತು. ಯಾವುದು y2 ವ್ಯಾಲ್ಯೂ. y2 ವ್ಯಾಲ್ಯೂ ಇಷ್ಟಾಯ್ತು. y1 ವ್ಯಾಲ್ಯೂ y0 ಆದ್ರೆ y2 ವ್ಯಾಲ್ಯೂ 4 y0 ಆಯ್ತು. ನೆಕ್ಸ್ಟ್ y3 ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡುವ. ಅದೇ ರೀತಿ ಮೈನಸ್ ಆಫ್ ಜಿ 3 ಟಿ ನಾಟ್ ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಆಫ್ ಜಿ ಟಿ ನಾಟ್ ಸ್ಕ್ವೇರ್ ಇಂಟು 9 ದಟ್ ಈಸ್ ಈಕ್ವಲ್ ಟು, ಸೊ ಕಂಪ್ಲೀಟ್ ವ್ಯಾಲ್ಯೂ y0 ಆಗ್ತದೆ, ಆಗ 9 y0 ಆಗ್ತದೆ. ಸೊ y3 ವ್ಯಾಲ್ಯೂ. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಕೊನೆಯದಾಗಿ y4 is equal to minus of g into 4 t naught whole square is equal to minus of g t naught square into 16. ಇದರ ಒಂದು ರಿಸಲ್ಟ್. ಸೊ ದಟ್ is equal to y4 ಇದಿಷ್ಟು ವ್ಯಾಲ್ಯೂ y0 16 y0 ಸಿಕ್ತಿಲ್ಲ ಆನ್ಸರ್ ನನಗೆ. ಕ್ಲಿಯರ್ ಆಯ್ತಲ್ಲ ಎಷ್ಟು. ಎಸ್. ಸೊ ನಮಗೀಗ ಬೇಕಾಗಿರೋದು ಈ ಪರ್ಟಿಕ್ಯುಲರ್ ಡಿಸ್ಟೆನ್ಸ್, ಇದನ್ನ h1 ಅಂತ ತಗೋತೀನಿ. ಈ ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಅನ್ನ h2 ಅಂತ ತಗೋತೀನಿ. ಈ ಡಿಸ್ಟೆನ್ಸ್ ಅನ್ನ h3 ಅಂತ ತಗೋತೀನಿ. ಈ ಡಿಸ್ಟೆನ್ಸ್ ಅನ್ನ h4 ಅಂತ ತಗೊಳ್ತೀನಿ. ಓಕೆನಾ. ಎಸ್. ಫಸ್ಟ್ ಆಗ h1 ಅನ್ನ ಫೈಂಡ್ ಔಟ್ ಮಾಡುವ. ನಮಗೆ h1 ಬೇಕು ಅಂತ ಹೇಳಿದ್ರೆ y1 ಮೈನಸ್ y ಮಾಡ್ಬೇಕು ನಾನು. y1 ಮೈನಸ್ y. y1 ವ್ಯಾಲ್ಯೂ ಎಷ್ಟಿದೆ y0 ಇದೆ, ಮೈನಸ್ y ವ್ಯಾಲ್ಯೂ ಎಷ್ಟಿದೆ 0 ಇದೆ. ಆಗ h1 ವ್ಯಾಲ್ಯೂ ಎಷ್ಟು ಸಿಗುತ್ತೆ ನನಗೆ y0 ಸಿಗುತ್ತೆ. ನೆಕ್ಸ್ಟ್ h2 ವ್ಯಾಲ್ಯೂ ಬೇಕು ನನಗೆ. h2 ವ್ಯಾಲ್ಯೂ ಬೇಕು ಅಂದ್ರೆ y2 ಇಂದ y1 ಅನ್ನು ಸಬ್ಸ್ಟ್ರಾಕ್ಟ್ ಮಾಡಬೇಕು. y2 ಮೈನಸ್ y1. ಸೊ y2 ವ್ಯಾಲ್ಯೂ ಎಷ್ಟಿದೆ 4y0 ಮೈನಸ್ y1 ವ್ಯಾಲ್ಯೂ ಎಷ್ಟಿದೆ y0, ಆಗ 3y0 ಆಯ್ತು. ನೆಕ್ಸ್ಟ್ h3 ಅನ್ನ ಫೈಂಡ್ ಔಟ್ ಮಾಡುವ. ಅದೇ ರೀತಿ h3 ಬೇಕು ಅಂತ ಹೇಳಿದ್ರೆ y3 ಮೈನಸ್ y2 ಮಾಡಬೇಕು. y3 minus y2 that is equal to y3 value 9y0 minus y2 value 4y0 is equal to 5y0 is the answer. Next h4 ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ h4 ಬೇಕಂದ್ರೆ y4 minus y3 is equal to y4 value 16y0 and y3 value 9y0 is equal to total 7y0 ಆನ್ಸರ್ ಸಿಗುತ್ತೆ ನನಗೆ. ಸೊ ಹಿಂಗೆ ಹೋಗ್ತಾ ಹೋದ್ರೆ ನೆಕ್ಸ್ಟ್ 9y0 ಸಿಗುತ್ತೆ ಮಕ್ಕಳು, ನೆಕ್ಸ್ಟ್ 11 ಸಿಗುತ್ತೆ. ಸೊ ಈ ತರ ಅಬ್ಸರ್ವ್ ಮಾಡ್ತಾ ಹೋಗಿ. ಇಲ್ಲಿ 1 ಇದೆ, 3 ಇದೆ, 5 ಇದೆ, 7 ಇದೆ. ಆಗ ಇದು 1, ಇದು 2, ಸಾರಿ ಇದು 3, ಇದು 5, ಇದು 7, ನೆಕ್ಸ್ಟ್ 1 9 ಹಂಗೆ ಹೋಗ್ತಾ ಇರ್ತದೆ. ಕ್ಲಿಯರ್ ಆಯ್ತಾ. ಎಸ್. ಸೊ ಅದರಿಂದ ರೇಷಿಯೋ ಬರೀಬೇಕಾದ್ರೆ h1 is to h2 is to h3 is to h4 is to so on that is equal to h1 value 1y0,
ನೆಕ್ಸ್ಟ್ H2 ವ್ಯಾಲ್ಯೂ 3y0, y0 ಎಲ್ಲ ಕ್ಯಾನ್ಸಲ್ ಆಗ್ಬಿಟ್ಟು ಏನು ಉಳಿತದೆ 1:3:5:7 so on. ಸೊ ಈ ಒಂದು ಎಂಡ್ ರಿಸಲ್ಟ್ ನಮಗೆ ಸಿಗುತ್ತೆ. ಕ್ಲಿಯರ್ ಆಯ್ತಾ? ಈ ರೀತಿ ಮಕ್ಕಳೇ ನಾವು ಗೆಲಿಲಿಯೋ ಲಾ ಆಫ್ ಆಡ್ ನಂಬರ್ಸ್ ಅನ್ನ ಪ್ರೂವ್ ಮಾಡ್ಕೋತೀವಿ. ಸೊ ಈ ಗೆಲಿಲಿಯೋ ಲಾ ಆಫ್ ಆಡ್ ನಂಬರ್ಸ್ ಮೇಲೆ ಕೆಲವೊಂದಷ್ಟು ಪ್ರಾಬ್ಲಮ್ಸ್ಗಳು ಬರ್ತವೆ. ಸೊ ಅದರಲ್ಲಿ ಫಾರ್ ಎಕ್ಸಾಂಪಲ್ ಮೋಸ್ಟ್ ಫೇಮಸ್ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಒಂದು ಟ್ಯಾಪ್ ಇಂದ ಆ ವಾಟರ್ ಡ್ರಾಪ್ಸ್ಗಳು ಕೆಳಗಡೆ ಬೀಳ್ತಾ ಇರ್ತದೆ ಕಂಟಿನ್ಯೂಸ್ ಆಗಿ ಅಲ್ವಾ. ಆ ಸಪರೇಷನ್ ಬಿಟ್ವೀನ್ 2 ವಾಟರ್ ಡ್ರಾಪ್ಸ್ ಏನಿರ್ತದೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋದು ತುಂಬಾ ಫೇಮಸ್ ಪ್ರಾಬ್ಲಮ್ ಅದು ಅಲ್ವಾ. ತುಂಬಾ ಸರಿ ನೀಟಲ್ಲಿ JEE ಮೇನ್ಸ್ ಅಲ್ಲೂ ಕೇಳ್ತಾ ಇರ್ತಾರೆ ಪ್ರಾಬ್ಲಮ್ಸ್ ಅನ್ನ. ಸೊ ಅಂಥದ್ದೊಂದು ಪ್ರಾಬ್ಲಮ್ ಅನ್ನ ವರ್ಕೌಟ್ ಮಾಡುವ. ಸೊ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಸೊ ಎಲ್ಲಿಯೂ ಹೇಳೋದು ಸಿಂಪಲ್, ಈ ಡಿಸ್ಟೆನ್ಸ್ಗಳು ಈ ಆಡ್ ನಂಬರ್ಸ್ ಅನ್ನ ಫಾಲೋ ಮಾಡ್ತದೆ ಅಂತ ಹೇಳ್ತಾರೆ ಅಷ್ಟೇ. ಆಡ್ ನಂಬರ್ ರೇಷಿಯೋ ಅನ್ನ ಫಾಲೋ ಮಾಡುತ್ತೆ ಅಂತ ಹೇಳ್ತಾರೆ ಅಷ್ಟೇ. ಓಕೆ, ಎಸ್, ರೈಟ್. ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ರೈಟ್. ಸೊ ಒಂದು ಟ್ಯಾಪ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಳುವ ಮಕ್ಕಳೇ, ಒಂದು ಗ್ರೌಂಡ್ ಇಂದ 16 ಮೀಟರ್ ಹೈಟ್ ಅಲ್ಲಿ ಇರುವಂತ ಒಂದು ಟ್ಯಾಪ್ ಅನ್ನ ನಾನು ಕನ್ಸಿಡರ್ ಮಾಡ್ಕೊಳ್ತೀನಿ. ಆ ಟ್ಯಾಪ್ ಇಂದ ಕಂಟಿನ್ಯೂಸ್ ಆಗಿ ವಾಟರ್ ಡ್ರಾಪ್ಸ್ ಏನಾಗ್ತಾ ಇರ್ತದೆ, ಸೊ ಹೊರಗಡೆ ಬೀಳ್ತಾ ಇರ್ತದೆ, ಗ್ರೌಂಡಿಗೆ ಬೀಳ್ತಾ ಇರ್ತದೆ. ಸೊ ಒಂದು 5 ಡ್ರಾಪ್ಸ್ ಅನ್ನ ಕನ್ಸಿಡರ್ ಮಾಡ್ಕೊಳ್ಳುವ. ಓಕೆ, ಎಸ್. ಕ್ವಶನ್, ಒಂದು ಟ್ಯಾಪ್ ಇದೆ ಅಲ್ಲಿ, ಓಕೆನಾ? ಇಮ್ಯಾಜಿನ್ ಮಾಡ್ಕೊಳ್ಳಿ ಟ್ಯಾಪ್ ಅಂತದ್ದು. ಓಕೆ, ಎಸ್. ಸೊ ನೆಕ್ಸ್ಟ್ ಇಲ್ಲಿ ಗ್ರೌಂಡ್ ಇದೆ, ದಿಸ್ ಇಸ್ ಗ್ರೌಂಡ್. ಸೊ ಈ ಪರ್ಟಿಕ್ಯುಲರ್ ಟ್ಯಾಪ್ ಇಂದ 0 ಸೆಕೆಂಡ್ ನಲ್ಲಿ ಒಂದು ಡ್ರಾಪ್ ಹೊರಗಡೆ ಬರ್ತದೆ. 0 ಸೆಕೆಂಡ್ ನಲ್ಲಿ ಆ ಪರ್ಟಿಕ್ಯುಲರ್ ಡ್ರಾಪ್ ಬಂದು ಗ್ರೌಂಡ್ ಅನ್ನ ಟಚ್ ಆಗ್ತದೆ. ಆ ಗ್ರೌಂಡ್ ಟಚ್ ಆದ ಡ್ರಾಪ್ ಅನ್ನ ಫಸ್ಟ್ ಡ್ರಾಪ್ ಅಂತ ಕರಿತೀನಿ ನಾನು. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಸೆಕೆಂಡ್ ಡ್ರಾಪ್ ಅದಕ್ಕಿಂತ ಮೇಲೇನೆ ಇರ್ತದೆ. ಥರ್ಡ್ ಡ್ರಾಪ್, ಫೋರ್ತ್ ಡ್ರಾಪ್, ಇಲ್ಲೊಂದು 5ನೇ ಡ್ರಾಪ್, ಇದನ್ನು 5th ಡ್ರಾಪ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಅಕಾರ್ಡಿಂಗ್ ಟು ದಿಸ್ ಡಯಾಗ್ರಾಮ್, ಯಾವಾಗ ಫಸ್ಟ್ ಡ್ರಾಪ್ ಗ್ರೌಂಡಿಗೆ ಸ್ಟ್ರೈಕ್ ಆಗ್ತದೋ, ಬಂದು ಗ್ರೌಂಡಿಗೆ ರೀಚ್ ಆಗ್ತದೋ, ಆಗ 5th ಡ್ರಾಪ್ ಆಗಷ್ಟೇ ಜಸ್ಟ್ ರಿಲೀಸ್ ಆಗ್ತದೆ. ಓಕೆನಾ? ಎಸ್. ಸೊ ವೆನ್ ಫಸ್ಟ್ ಡ್ರಾಪ್ ಸ್ಟ್ರೈಕ್ಸ್ ದ ಗ್ರೌಂಡ್, the fifth drop just releases. ಓಕೆನಾ? ಜಸ್ಟ್ ಹೊರಗಡೆ ಬಂದು ನಿಂತ್ಕೊಳ್ತದೆ ಈ ತರ. ಕ್ಲಿಯರಾ? ಎಸ್. ಇಫ್ drops are falling in equal intervals of time, then find the separation between the successive drops. ಓಕೆ, ಎಸ್. ಸೊ ಈಗ ಫಸ್ಟ್ ಡ್ರಾಪ್ ಯಾವಾಗ ಗ್ರೌಂಡಿಗೆ ಟಚ್ ಆಗ್ತದೆ, 5th ಡ್ರಾಪ್ ಆಗಷ್ಟೇ ರಿಲೀಸ್ ಆಗ್ತಿರ್ತದೆ. ಅಂದಮೇಲೆ ಸೆಕೆಂಡ್ ಡ್ರಾಪ್ ಇಲ್ಲೆಲ್ಲೋ ಇರಬೇಕು, ಅಂದ್ರೆ ಇಲ್ಲಿ ಸೆಕೆಂಡ್ ಡ್ರಾಪ್ ಇಲ್ಲೆಲ್ಲೋ ಇರ್ತದೆ. ದಿಸ್ ಸೆಕೆಂಡ್ ಡ್ರಾಪ್. ನೆಕ್ಸ್ಟ್ ಥರ್ಡ್ ಡ್ರಾಪ್ ಇಲ್ಲೆಲ್ಲೋ ಇರ್ತದೆ, ಥರ್ಡ್ ಡ್ರಾಪ್. ನೆಕ್ಸ್ಟ್ ಇದು 4th ಡ್ರಾಪ್ ಇಲ್ಲೆಲ್ಲೋ ಇರ್ತದೆ, 4th ಡ್ರಾಪ್. ಕ್ಲಿಯರ್ ಆಯ್ತಾ? ಎಸ್. ಸೊ ಇವಾಗ ಮಕ್ಕಳೇ, ಈ ಪರ್ಟಿಕ್ಯುಲರ್ ಟ್ಯಾಪ್ ಇಂದ ಗ್ರೌಂಡಿಗೆ ಇರುವಂತ ಹೈಟ್ ಅನ್ನ ನಾನು H1 ಅಂತ ತಗೊಳ್ತೀನಿ. ಆ H1 ಎಷ್ಟಿದೆ ಅಂತ ನಾನು ಆಲ್ರೆಡಿ ಮೆನ್ಷನ್ ಮಾಡಿದೆ ಪ್ರಾಬ್ಲಮ್ ಬರೆಯೋಕ್ಕಿಂತ ಮುಂಚೆನೆ. 16 ಮೀಟರ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ತೀನಿ. ಓಕೆನಾ? ಎಸ್. ನೆಕ್ಸ್ಟ್ ಈ ಸೆಕೆಂಡ್ ಡ್ರಾಪ್, ಈ ಫಸ್ಟ್ ಡ್ರಾಪ್ ಗ್ರೌಂಡಿಗೆ ಸ್ಟ್ರೈಕ್ ಆದಾಗ ಸೆಕೆಂಡ್ ಡ್ರಾಪ್ ಎಷ್ಟು ಹೈಟ್ ಅಲ್ಲಿ ಇದೆ ಅಂತ ನನಗೆ ಗೊತ್ತಿಲ್ಲ. ಸೊ ಅದು ಹೈಟ್ ಅನ್ನ H2 ಅಂತ ಬರ್ಕೊಳ್ತೀನಿ ನಾನು. ದಿಸ್ ಹೈಟ್ ಇಸ್ H2. ನೆಕ್ಸ್ಟ್ ಥರ್ಡ್ ಡ್ರಾಪ್ ಎಷ್ಟು ಹೈಟ್ ಅಲ್ಲಿ ಇದೆ ಅಂತ ಗೊತ್ತಿಲ್ಲ, ಅದನ್ನ H3 ಅಂತ ಬರ್ಕೊಳ್ತೀನಿ. ಓಕೆ. ನೆಕ್ಸ್ಟ್ 4th ಡ್ರಾಪ್ ಕೂಡ ಎಷ್ಟು ಹೈಟ್ ಅಲ್ಲಿ ಇದೆ ಗೊತ್ತಿಲ್ಲ, ನಾನು ಅದನ್ನ H4 ಅಂತ ಬರ್ಕೊಳ್ತೀನಿ. H4. ಓಕೆ. ಸೊ ಈ ರೀತಿ ನಾನು ಡ್ರಾಪ್ಸ್ಗಳು ಎಷ್ಟೆಷ್ಟು ಹೈಟ್ ಅಲ್ಲಿ ಇದೆ ಅಂತ ಬರ್ಕೊಂಡಾಯ್ತು. ಈಗ ನೋಡಿ ಮಕ್ಕಳು, ನಾವು ಈ ಕ್ವಶನ್ ನಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದೇನು, ಸಪರೇಷನ್ ಬಿಟ್ವೀನ್ ಸಕ್ಸೆಸಿವ್ ಡ್ರಾಪ್ಸ್. ಫಸ್ಟ್ ಡ್ರಾಪ್ ಮತ್ತು ಸೆಕೆಂಡ್ ಡ್ರಾಪ್ ಮಧ್ಯೆ ಇರುವಂತ ಸಪರೇಷನ್ ಎಷ್ಟು. H1 ಇಂದ H2 ಅನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನನಗೆ ಈ ಡಿಸ್ಟೆನ್ಸ್ ಸಿಗುತ್ತೆ. ನೆಕ್ಸ್ಟ್ ಇದ್ರ ಮಧ್ಯೆ ಇರೋ ಸಪರೇಷನ್ H2 ಇಂದ H3 ಅನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಈ ಡಿಸ್ಟೆನ್ಸ್ ಸಿಗುತ್ತೆ.
ನೆಕ್ಸ್ಟ್ H3 ಇಂದ H4 ಅನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಈ ಡಿಸ್ಟೆನ್ಸ್ ಸಿಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಈ ರೀತಿ ನಾವು H1, H2, H3, H4 ಈ 4 ವ್ಯಾಲ್ಯೂಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋದ್ರು ನಾವು ಈ ಕ್ವಶನ್ಗೆ ಆನ್ಸರ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಬಹುದು. ಓಕೆನಾ? ಸೊ ಆಲ್ರೆಡಿ H1 ವ್ಯಾಲ್ಯೂ ಗೊತ್ತು, ನಮಗೆ ಬೇಕಾಗಿರೋದು H2, H3, H4. ಓಕೆ, ಎಸ್. ಸೊ ಲೆಟ್ ಸೊಲ್ಯೂಷನ್ ಮಾಡುವ. ಲೆಟ್ ದ ಫಸ್ಟ್ ಡ್ರಾಪ್, ಅಸ್ಯೂಮ್ ಮಾಡ್ಕೊಳ್ಳುವ, ಫಸ್ಟ್ ಡ್ರಾಪ್ ರಿಲೀಸ್ಡ್ ಎಟ್ ಟೈಮ್ 0 seconds. 0 seconds. 0 seconds ನಲ್ಲಿ ಫಸ್ಟ್ ಡ್ರಾಪ್ ರಿಲೀಸ್ ಆಯ್ತು. ಓಕೆ, ಆಗ ಫಸ್ಟ್ ಡ್ರಾಪ್ 0 ಸೆಕೆಂಡ್ ಅಲ್ಲಿ ರಿಲೀಸ್ ಆಯ್ತು. ಆಗ ಸೆಕೆಂಡ್ ಡ್ರಾಪ್ ಈಕ್ವಲ್ ಇಂಟರ್ವಲ್ಸ್ ನಲ್ಲಿ ರಿಲೀಸ್ ಆಗ್ತಾ ಹೋಗ್ಬೇಕು. ಸೆಕೆಂಡ್ ಡ್ರಾಪ್ ಎಷ್ಟು ಸೆಕೆಂಡ್ಸ್ ನಲ್ಲಿ ರಿಲೀಸ್ ಆಗ್ತದಾಗ 1 ಸೆಕೆಂಡ್ ನಲ್ಲಿ ರಿಲೀಸ್ ಆಗ್ಬೋದು. ಅದನ್ನ T0 ಸೆಕೆಂಡ್ ಅಂತ ತಗೋತೀನಿ ನಾನು. T0 ಇಸ್ ದ ಸಮ್ ಆರ್ಬಿಟ್ರರಿ ಟೈಮ್. ಓಕೆ, 1 into T0 ಆಯ್ತು. ಥರ್ಡ್ ಡ್ರಾಪ್ 2 into T0 ಸೆಕೆಂಡ್ಸ್ ನಲ್ಲಿ ರಿಲೀಸ್ ಆಯ್ತು. ಫೋರ್ತ್ ಡ್ರಾಪ್ 3 into T0 ಸೆಕೆಂಡ್ಸ್ ನಲ್ಲಿ ರಿಲೀಸ್ ಆಯ್ತು. ಆಗ ಫಿಫ್ತ್ ಡ್ರಾಪ್ 4 into T0 ಸೆಕೆಂಡ್ಸ್ ನಲ್ಲಿ ರಿಲೀಸ್ ಆಗ್ತದೆ. ಓಕೆನಾ? ಎಸ್. ಆಗ ನೋಡಿ ಮಕ್ಕಳೇ, ಯಾವಾಗ ಫಿಫ್ತ್ ಡ್ರಾಪ್ ರಿಲೀಸ್ ಆಯ್ತು ಆ 4 T0 ಸೆಕೆಂಡ್ ನಲ್ಲಿ, ಆ ಪರ್ಟಿಕ್ಯುಲರ್ ಟೈಮ್ ನಲ್ಲಿ ಫಸ್ಟ್ ಡ್ರಾಪ್ ಗ್ರೌಂಡ್ ಅನ್ನ ಸ್ಟ್ರೈಕ್ ಆಗಿದೆ, ಗ್ರೌಂಡಿಗೆ ಬಂದು ರೀಚ್ ಆಗಿದೆ. ಆಗ ಟೈಮ್ ಟೇಕನ್ ಬೈ ದ ಫಸ್ಟ್ ಡ್ರಾಪ್, ಓಕೆ, ಫಸ್ಟ್ ಡ್ರಾಪ್ ಟೇಕ್ಸ್ ಆಲ್ಮೋಸ್ಟ್ 4 T0 ಸೆಕೆಂಡ್ಸ್ ಟು ಸ್ಟ್ರೈಕ್ ಅ ಗ್ರೌಂಡ್. ಇಲ್ಲಿಂದ ಇಲ್ಲಿಗೆ ಬಂದು ಸ್ಟ್ರೈಕ್ ಆಗ್ಲಿಕ್ಕೆ 4 T0 ಸೆಕೆಂಡ್ಸ್ ಅನ್ನ ತಗೊಳ್ತದೆ. 4 T0 ಸೆಕೆಂಡ್ಸ್. ಸೆಕೆಂಡ್ ಡ್ರಾಪ್ ಟೇಕ್ಸ್ 3 T0 ಸೆಕೆಂಡ್ಸ್ ಟ್ರಾವೆಲ್ ಟೈಮ್ ಅದು. ಥರ್ಡ್ ಡ್ರಾಪ್ ಟೇಕ್ಸ್ 2 T0 ಸೆಕೆಂಡ್ಸ್. ನೆಕ್ಸ್ಟ್ ಫೋರ್ತ್ ಡ್ರಾಪ್ ಟೇಕ್ಸ್ T0 seconds. ಫಿಫ್ತ್ ಡ್ರಾಪ್ ಎಟ್ ಟು ಬಿ ಫಾಲ್. ಸೊ ಅಲ್ಲೇ ಇದೆ ಫಿಫ್ತ್ ಡ್ರಾಪ್, ಅದಿನ್ನ ಕೆಳಗಡೆ ಬಿದ್ದಿಲ್ಲ. ಕ್ಲಿಯರ್ ಆಯ್ತಾ? ಸೊ ಅದು ಯಾವ ಟೈಮ್ ಅನ್ನು ತಗೊಂಡಿಲ್ಲ, 0 ಸೆಕೆಂಡ್ ನಲ್ಲೇ ಇದೆ. ಓಕೆನಾ? ಎಸ್. ಸೊ ಇಷ್ಟು ಡೇಟಾಸ್ಗಳು ಸಿಕ್ತು ಮಕ್ಕಳೇ ನಮಗೆ. ಇಷ್ಟು ಡೇಟಾಸ್ ಅನ್ನು ಯೂಸ್ ಮಾಡಿಕೊಂಡು ಫಸ್ಟ್ ಡ್ರಾಪ್ 4 T0 ಸೆಕೆಂಡ್ ತಗೊಂಡಿದೆ ಇಷ್ಟು ಹೈಟ್ ಅನ್ನ ಕವರ್ ಮಾಡ್ಕೊಳ್ಳಿಕ್ಕೆ, ಅಂದ್ರೆ ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಕೊಳ್ಳಿಕ್ಕೆ. ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ಕೊಂಡಿದೆ? 16 ಮೀಟರ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಕೊಂಡಿದೆ. ಆಗ H1 ಈಕ್ವೇಶನ್ ಅನ್ನ ಫಸ್ಟ್ ಡ್ರಾಪಿಗೆ ಬರೀತೀನಿ ನಾನು. H1 is equal to of G T ಸ್ಕ್ವೇರ್. ಇಲ್ಲಿ G ವ್ಯಾಲ್ಯೂ ಮೈನಸ್ ಆಗಬೇಕು. ಓಕೆನಾ? H1 ವ್ಯಾಲ್ಯೂ ಎಷ್ಟಿದೆ ನೋಡಿ, 16 ಇದೆ. 16 is equal to ಮೈನಸ್ ಆಫ್ ಇಂಟು G T ಸ್ಕ್ವೇರ್ ಅಂತ ಹೇಳಿದ್ರೆ 4 T0. ಆಗ 4 T0 ಹೋಲ್ ಸ್ಕ್ವೇರ್ ಅಂತ ತಗೋಬೇಕು. 16 is equal to ಮೈನಸ್ ಆಫ್ ಇಂಟು G ಇಂಟು T0 ಸ್ಕ್ವೇರ್ ಇಂಟು 16. 4 4 16. 16 ಕ್ಯಾನ್ಸಲ್ ಆಯಿತು. ಕಂಪ್ಲೀಟ್ ಇದರ ವ್ಯಾಲ್ಯೂ ಎಷ್ಟಾಯ್ತು ಇವಾಗ? 1 ಆಯಿತು. ಮೈನಸ್ ಆಫ್ G T0 ಸ್ಕ್ವೇರ್ ಇದರ ವ್ಯಾಲ್ಯೂ 1 ಮೀಟರ್ ಸಿಕ್ತು ನನಗೆ. ಕ್ಲಿಯರ್ ಆಯ್ತಾ? ಎಸ್. ಸೊ ಇದನ್ನಷ್ಟನ್ನು ರಫ್ ಮಾಡ್ಕೊಳ್ತೀನಿ ಮಕ್ಕಳೇ. ಇದನ್ನು ಕ್ವಶನ್ ರಫ್ ಮಾಡ್ತೀನಿ. ಸೊ ಯೂಸಿಂಗ್ ಫಸ್ಟ್ ಪರ್ಟಿಕ್ಯುಲರ್ ವ್ಯಾಲ್ಯೂ ನಾವು ಈ ಪರ್ಟಿಕ್ಯುಲರ್ ಹೈಟ್ ಅನ್ನ ಅಂತ ಹೇಳಿದ್ರೆ ಈ ಆಫ್ ಮೈನಸ್ ಆಫ್ G T0 ಸ್ಕ್ವೇರ್ ವ್ಯಾಲ್ಯೂ ಎಷ್ಟಿರ್ತದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಓಕೆನಾ? ಇವಾಗ ಇದನ್ನೇ ಯೂಸ್ ಮಾಡ್ಕೊಂಡು H2 ಅನ್ನ ಫೈಂಡ್ ಔಟ್ ಮಾಡುವ. H2ಗೆ ಈಕ್ವೇಶನ್ ಅನ್ನ ಬರೀತೀನಿ. ಮೈನಸ್ ಆಫ್ G T ಸ್ಕ್ವೇರ್. T ಸ್ಕ್ವೇರ್ ಎಷ್ಟಿರ್ತದೆ ಇಲ್ಲಿ ಸೆಕೆಂಡ್ ಡ್ರಾಪಿಗೆ? H2 ಅಂತ ಹೇಳಿದ್ರೆ ಸೆಕೆಂಡ್ ಡ್ರಾಪ್ ಡಿಸ್ಟೆನ್ಸ್ ಕವರ್ಡ್. ಸೆಕೆಂಡ್ ಡ್ರಾಪ್ ಟೇಕ್ಸ್ 3 T0. ಆಗ 3 T0 ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಆಫ್ G T0 ಸ್ಕ್ವೇರ್ ಇಂಟು 9. ಮೈನಸ್ ಆಫ್ G T0 ಸ್ಕ್ವೇರ್ ಅಂದ್ರೆ ಎಷ್ಟು ಸಿಕ್ಕಿದೆ ನಮಗೆ ವ್ಯಾಲ್ಯೂ? 1 ಮೀಟರ್ ಸಿಕ್ಕಿದೆ. ಆಗ ಇದಿಷ್ಟು 1 ಮೀಟರ್ ಆಯ್ತು. 1 ಇಂಟು 9 9 ಮೀಟರ್ ಆಯ್ತು. H2 ವ್ಯಾಲ್ಯೂ 9 ಮೀಟರ್. ಅದೇ ತರ H3 ವ್ಯಾಲ್ಯೂ ಅನ್ನು ಫೈಂಡ್ ಔಟ್ ಮಾಡ್ಬೇಕು. ಸೊ H3 ಅಂತ ಹೇಳಿದ್ರೆ ಥರ್ಡ್ ಡ್ರಾಪ್ ಎಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಕೊಂಡಿದೆ ಅಂತ. ಮೈನಸ್ ಆಫ್ G ಇಂಟು 2 T0 ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಆಫ್ G ಇಂಟು T0 ಸ್ಕ್ವೇರ್ ಇಂಟು 4 ದಟ್ ಈಸ್ ಈಕ್ವಲ್ ಟು ಇದು 1 ಆಗ್ತದೆ. 4 ಮೀಟರ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಕೊಂಡಿದೆ. ಈಗ ಫೋರ್ತ್ ಡ್ರಾಪ್ ಎಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಕೊಂಡಿದೆ? ಸೊ H4 ಮೈನಸ್ 1/2 G. ಸೊ ತಗೊಂಡಂತ ಟೈಮ್ T0 ಸ್ಕ್ವೇರ್ is equal to minus of G T0 ಸ್ಕ್ವೇರ್. ಸೊ ಎಷ್ಟಾಗ್ತದೆ? ಅದು 1 ಮೀಟರ್ ಆಗ್ತದೆ. ಅದರ ವ್ಯಾಲ್ಯೂ 1 ಮೀಟರ್ ಆಯ್ತು. ಕ್ಲಿಯರ್ ಆಯ್ತಾ? ಇವಾಗ ನಮಗೆ ಫೈನಲ್ ಆನ್ಸರ್ ಬೇಕು, ಸಪರೇಷನ್ ಬೇಕು ಅಂತ ಹೇಳಿದ್ರೆ ನಾವೀಗ ಸಬ್ಸ್ಟ್ರಾಕ್ಟ್ ಮಾಡ್ಕೊಂಡು ಹೋಗ್ಬೇಕು.
ಕ್ಲಿಯರ್ ಆಯ್ತಾ? ಎಸ್. ಸೊ ಈಗ ನನಗೆ ಫಸ್ಟ್ ಡ್ರಾಪ್ ಸೆಕೆಂಡ್ ಡ್ರಾಪ್ ಮಧ್ಯೆ ಇರುವಂತ ಸಪರೇಷನ್ ಬೇಕು. ಆಗ H1 ಮೈನಸ್ H2 ಮಾಡಬೇಕು. H1 ಮೈನಸ್ H2. H1 ವ್ಯಾಲ್ಯೂ ಎಷ್ಟಿದೆ ನಮಗೆ? 16 ಇದೆ. 16 ಮೈನಸ್ H2 ವ್ಯಾಲ್ಯೂ ಸಿಕ್ಕಿದೆ 9 ಸಿಕ್ಕಿದೆ. ಸೊ 16 ಇಂದ 9 ಅನ್ನ ತೆಗಿತೀವಿ ಅಂತ ಹೇಳಿದ್ರೆ 6 ಒಂದು 7 ಆಗ್ತದೆ. 7 ಮೀಟರ್ಸ್. ಕ್ಲಿಯರಾ? ನೆಕ್ಸ್ಟ್ ಸೊ ನೆಕ್ಸ್ಟ್ ನನಗೆ ಸೆಕೆಂಡ್ ಮತ್ತೆ ಥರ್ಡ್ ಡ್ರಾಪ್ ಮಧ್ಯೆ ಇರುವಂತ ಡಿಸ್ಟೆನ್ಸ್ ಬೇಕು. ಆಗ H2 ಮೈನಸ್ H3. H2 ಮೈನಸ್ H3 ದಟ್ ಈಸ್ ಈಕ್ವಲ್ ಟು, ಸೊ H2 ವ್ಯಾಲ್ಯೂ ಎಷ್ಟು ಅಂತ ನೋಡ್ಕೊಳ್ಳಿ. ಅಲ್ಲಿ 9 ಮೀಟರ್ಸ್ ಇದೆ ಮೈನಸ್ H3 ವ್ಯಾಲ್ಯೂ 4 ಮೀಟರ್ಸ್ ಇದೆ. ಸೊ ಆಗ 5 ಮೀಟರ್ ನನಗೆ ಸಿಕ್ತು. ನೆಕ್ಸ್ಟ್ ಅದಾದ್ಮೇಲೆ ಈ ಫೋರ್ತ್ ಮತ್ತೆ ಥರ್ಡ್ ಡ್ರಾಪ್ ಮಧ್ಯೆ ಇರುವಂತ ಡಿಸ್ಟೆನ್ಸ್ ಬೇಕು. ಆಗ H3 ಮೈನಸ್ H4 ಮಾಡಬೇಕು. H3 minus H4 that is equal to, so H3 value 4 minus H4 value 1 that is equal to 3 meters. ನೆಕ್ಸ್ಟ್ ಉಳ್ಕೊಂಡಿರೋದು ಫಿಫ್ತ್ ಮತ್ತೆ ಫೋರ್ತ್ ಮಧ್ಯೆ ಇರುವಂತ ಡಿಸ್ಟೆನ್ಸ್ H4 ವ್ಯಾಲ್ಯೂನೇ ಅದರ ಡಿಸ್ಟೆನ್ಸ್ ಆಗಿರ್ತದೆ. ಬರ್ಕೊಂಡು ಹೋಗ. ಇದೆರಡರ ಮಧ್ಯೆ ಇರುವಂತ ಡಿಸ್ಟೆನ್ಸ್ ಎಷ್ಟಿದೆ ಮಕ್ಕಳೇ? 7 ಮೀಟರ್ಸ್ ಇದೆ ಇಲ್ಲಿಂದ ಇಲ್ಲಿಗೆ. ನೆಕ್ಸ್ಟ್ ಇದೆಷ್ಟಿದೆ ನೋಡಿ, 5 ಮೀಟರ್ಸ್ ಇದೆ ಥರ್ಡ್ ಮತ್ತೆ ಸೆಕೆಂಡ್ ಡ್ರಾಪ್ ಮಧ್ಯೆ. ನೆಕ್ಸ್ಟ್ ಫೋರ್ತ್ ಮತ್ತೆ ಥರ್ಡ್ ಡ್ರಾಪ್ ಮಧ್ಯೆ ಇರುವಂತ ಡಿಸ್ಟೆನ್ಸ್ 3 ಮೀಟರ್ಸ್ ಇದೆ. ಇದು 1 ಮೀಟರ್ಸ್ ಇದೆ. 1:3:5:7. ಸೊ ಈ ರೀತಿ ಮಕ್ಕಳೇ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಅನ್ನ ಸೊ ನಾವು ಸಾಲ್ವ್ ಮಾಡ್ತಾ ಹೋಗ್ಬೋದು. ಅಂತ ಹೇಳಿದ್ರೆ ಇಷ್ಟೊಂದೆಲ್ಲ ಸ್ಟೆಪ್ಸ್ ಬರ್ಕೊಳ್ಬೇಕು ಅಂತಿಲ್ಲ, ಸ್ಟೆಪ್ಸ್ಗಳನ್ನ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ನಾ ಅಂಡರ್ಸ್ಟ್ಯಾಂಡ್ ಪರ್ಪಸ್ಗೋಸ್ಕರ ಇಷ್ಟೊಂದೆಲ್ಲ ಬರ್ದಿದ್ದು. ಸೊ ನೀವು ಸಾಕಷ್ಟು ಸ್ಟೆಪ್ಸ್ಗಳನ್ನ ಸ್ಕಿಪ್ ಮಾಡಿಕೊಂಡು ಡೈರೆಕ್ಟ್ ನೀವು ವಿತಿನ್ ಮಿನಿಟ್ ಅಥವಾ 2 ಮಿನಿಟ್ ಒಳಗಡೆ ಈ ಸೊಲ್ಯೂಷನ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬೋದು. ಕ್ಲಿಯರ್ ಆಯ್ತಾ? ಓಕೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗುವ ಮಕ್ಕಳೇ ನಾವು. ಸೊ ಡಿಸ್ಟೆನ್ಸ್ ಕವರ್ಡ್ ಬೈ ದ ಪಾರ್ಟಿಕಲ್ ಡ್ಯೂರಿಂಗ್ ಲಾಸ್ಟ್ t ಸೆಕೆಂಡ್ಸ್. ಓಕೆನಾ? ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ. ಎಸ್. ಸೊ ಈ ಡಿಸ್ಟೆನ್ಸ್ ಕವರ್ಡ್ ಬೈ ದ ಪಾರ್ಟಿಕಲ್ ಡ್ಯೂರಿಂಗ್ ಲಾಸ್ಟ್ t ಸೆಕೆಂಡ್ಸ್ ವರ್ಟಿಕಲ್ ಅಪ್ವರ್ಡ್ ಮತ್ತೆ ವರ್ಟಿಕಲ್ ಡೌನ್ವರ್ಡ್ ಎರಡಕ್ಕೂ ನಾವು ಡಿಸ್ಕಸ್ ಮಾಡಬೇಕಾಗ್ತದೆ ಮಕ್ಕಳು. ಇಲ್ಲಿ ಬರುವಂತ ಲಾಸ್ಟ್ ಈಕ್ವೇಶನ್ ಮಾತ್ರ ನಮಗೆ ಇಂಪಾರ್ಟೆಂಟ್, ಫೈನಲ್ ಈಕ್ವೇಶನ್. ಅದನ್ನು ನೀವು ಮೆಮೊರೈಸ್ ಮಾಡಿ ಇಟ್ಕೊಳ್ಬೇಕು. ಡೈರೆಕ್ಟ್ ಆಗಿ ಕೇಳ್ತಾರೆ MCQs ನಲ್ಲಿ. ಓಕೆನಾ? ಎಸ್. ಸೊ ಫಸ್ಟ್ distance covered by the body during last t seconds. This side heading. Okay. So case 1 ಗೆ ಬರುವ. Case 1 vertically upward motion. Vertically upward motion. ಒಂದು ವರ್ಟಿಕಲಿ ಅಪ್ವರ್ಡ್ ಮೋಷನ್ ಅನ್ನು ಕನ್ಸಿಡರ್ ಮಾಡ್ಕೊಳ್ತೀನಿ ಮಕ್ಕಳು. ದಿಸ್ ಇಸ್ ವರ್ಟಿಕಲಿ ಅಪ್ವರ್ಡ್ ಮೋಷನ್. ಟೋಟಲ್ ಹೈಟ್ ಮ್ಯಾಕ್ಸಿಮಮ್ ಹೈಟ್ ರೀಚ್ಡ್ ಬೈ ದ ಪಾರ್ಟಿಕಲ್ ನ ಕ್ಯಾಪಿಟಲ್ H ಅಂತ ತಗೊಳ್ತೀನಿ. ಸೊ ಇದು ಇನಿಷಿಯಲ್ ಪೊಸಿಷನ್, ಇದು ಫೈನಲ್ ಪೊಸಿಷನ್. ಓಕೆನಾ? ಮೇಲ್ಗಡೆ ಹೋಗ್ತದೆ ಪಾರ್ಟಿಕಲ್. ಈ H ಮ್ಯಾಕ್ಸಿಮಮ್ ಹೈಟ್ ಅನ್ನ ಕವರ್ ಮಾಡ್ಕೊಳ್ಳಿಕ್ಕೆ ಪಾರ್ಟಿಕಲ್ ತಗೊಂಡಂತ ಟೈಮ್ ಅನ್ನ t ಸೆಕೆಂಡ್ಸ್ ಅಂತ ನಾನು ಮೆಷರ್ ಮಾಡ್ಕೊಳ್ತೀನಿ. ಕ್ಲಿಯರ್ ಆಯ್ತಾ? ಸೊ ಇವಾಗ ಡಿಸ್ಟೆನ್ಸ್ ಕವರ್ಡ್ ಬೈ ದ ಬಾಡಿ ಡ್ಯೂರಿಂಗ್ ಲಾಸ್ಟ್ t ಸೆಕೆಂಡ್ಸ್ ಅಂದ್ರೆ ಇಷ್ಟೇ. ಫಾರ್ ಎಕ್ಸಾಂಪಲ್, ಟೋಟಲ್ ಬಾಡಿ ಇಲ್ಲಿಂದ ಇಲ್ಲಿ ಗಂಟ ಒಂದು 10 ಸೆಕೆಂಡ್ ಟೈಮ್ ತಗೊಂಡು ಮ್ಯಾಕ್ಸಿಮಮ್ ಹೈಟ್ ಅನ್ನು ರೀಚ್ ಆಗಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳುವ. ಇವಾಗ ಈ 10 ಸೆಕೆಂಡ್ ನಲ್ಲಿ H ಹೈಟ್ ಅನ್ನ ಕವರ್ ಮಾಡ್ಕೊಂಡಿದೆ ಅಂತಂದ್ರೆ ಲಾಸ್ಟ್ 2 ಸೆಕೆಂಡ್ಸ್ ಅಂತ ಹೇಳಿದ್ರೆ, ಈ 10ರಲ್ಲಿ ಲಾಸ್ಟ್ 2 ಸೆಕೆಂಡ್ಸ್ ಅಂತ ಹೇಳಿದ್ರೆ ಈ 8 ಸೆಕೆಂಡ್ ಬಿಟ್ಬಿಡಿ, ಉಳಿದ 2 ಸೆಕೆಂಡ್, ಕೊನೆಗೆ ಉಳಿದಂತ 2 ಸೆಕೆಂಡ್, ಆ ಟೈಮ್ ನಲ್ಲಿ ಎಷ್ಟು ಹೈಟ್ ಅನ್ನ ಪಾರ್ಟಿಕಲ್ ಕವರ್ ಮಾಡ್ಕೊಳ್ತು. ಫಾರ್ ಎಕ್ಸಾಂಪಲ್, ಒಂದು 8 ಸೆಕೆಂಡ್ ನಲ್ಲಿ ಪಾರ್ಟಿಕಲ್ ಒಂದು ಇಲ್ಲಿ ಗಂಟ ಬಂತು ಅಂತ ಅಂದ್ರೆ, ಸೊ ಉಳಿದ 2 ಸೆಕೆಂಡ್ ನಲ್ಲಿ ಇಷ್ಟು ಪರ್ಟಿಕ್ಯುಲರ್ ಹೈಟ್ ಅನ್ನ ಪಾರ್ಟಿಕಲ್ ಕವರ್ ಮಾಡ್ಕೊಂಡಿದೆ. ಆ ಹೈಟ್ ಎಷ್ಟು? ಕ್ಲಿಯರ್ ಆಯ್ತಾ? ಸೊ ಅದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ಲಿಕ್ಕೆ ಹೋಗ್ಬೇಕು. ಕ್ಲಿಯರ್ ಆಯ್ತಾ? ಎಸ್. ಸೊ ಫಾರ್ ಎಕ್ಸಾಂಪಲ್, ಟೋಟಲ್ ಹೈಟ್ ಅನ್ನ H ಅಂತ ತಗೊಳ್ತೀನಿ. ಲಾಸ್ಟ್ t ಸೆಕೆಂಡ್ ನಲ್ಲಿ ಇಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಕೊಂಡಿದೆ. ಎಷ್ಟು? ಸ್ಮಾಲ್ ಲೆಟರ್ H ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಕೊಂಡಿದೆ t ಸೆಕೆಂಡ್ಸ್ ನಲ್ಲಿ ಅನ್ಕೊಳ್ಳೋ. ಓಕೆನಾ? ಆಗ ಉಳಿದ ಡಿಸ್ಟೆನ್ಸ್ ಅನ್ನ ನಾನು y ಅಂತ ತಗೊಳ್ತೀನಿ. y ಅನ್ನ ಎಷ್ಟು ಟೈಮ್ ನಲ್ಲಿ ಕವರ್ ಮಾಡ್ಕೊಳ್ತು? t ಮೈನಸ್ t ಸೆಕೆಂಡ್ಸ್ ಟೈಮ್ ನಲ್ಲಿ ಕವರ್ ಮಾಡ್ಕೊಳ್ತು ಪಾರ್ಟಿಕಲ್. ಹೌದಲ್ವಾ? ಎಸ್. ಸೊ ಆಗ ನನಗೆ ಈ ಹೈಟ್ ಲಾಸ್ಟ್ t ಸೆಕೆಂಡ್ಸ್ ನಲ್ಲಿ ಕವರ್ ಮಾಡ್ಕೊಂಡಂತ ಹೈಟ್ ಬೇಕು ಅಂತ ಅಂದ್ರೆ ಟೋಟಲ್ ಹೈಟ್ ಮೈನಸ್
ದಿಸ್ ಪರ್ಟಿಕ್ಯುಲರ್ ಹೈಟ್, ಇಲ್ಲಿಂದ ಇಲ್ಲಿ ಇರುವಂತ ಹೈಟ್ ಅನ್ನ ನಾನು ಸಬ್ಸ್ಟ್ರಾಕ್ಟ್ ಮಾಡಬೇಕು. ಈ ಸಬ್ಸ್ಟ್ರಾಕ್ಷನ್ ಮಾಡ್ಬೇಕಂದ್ರೆ ಎಚ್ ವ್ಯಾಲ್ಯೂ ಗೊತ್ತಿರಬೇಕು, ವೈ ವ್ಯಾಲ್ಯೂ ಗೊತ್ತಿರಬೇಕು. ಫಸ್ಟ್ ಎಚ್ ವ್ಯಾಲ್ಯೂ ತೆಗೆಯುವ. ಸೊ ಎಚ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಲಿಕ್ಕೆ ಸೆಕೆಂಡ್ ಇಕ್ವೇಶನ್ ಯು ಟಿ ಪ್ಲಸ್ ಆಫ್ ಇ ಸ್ಕ್ವೇರ್ ಅನ್ನು ಯೂಸ್ ಮಾಡ್ತೀನಿ ನಾನು. ಇದು ಇನಿಷಿಯಲ್ ಪೊಸಿಷನ್, ಇದು ಫೈನಲ್ ಪೊಸಿಷನ್. ಕಂಪ್ಲೀಟ್ ಜರ್ನಿ, ಮ್ಯಾಕ್ಸಿಮಮ್ ಹೈಟ್ ಹೋಗೋ ಗಂಟೆ ಏನು ಜರ್ನಿ ಇದೆ, ಕಂಪ್ಲೀಟ್ ಇಕ್ವೇಶನ್ ಅನ್ನು ನಾನು ಬರೀಬೇಕಾಗ್ತದೆ ಇವಾಗ. ಕ್ಲಿಯರ್ ಆಯ್ತಾ? ಸೊ ಇಲ್ಲೆಲ್ಲೂ ಫೈನಲ್ ವೆಲಾಸಿಟಿ ಅಪೇರ್ ಆಗಲ್ಲ ಇಕ್ವೇಶನ್ ಅಲ್ಲಿ. ಸೊ ಇನಿಷಿಯಲ್ ವೆಲಾಸಿಟಿ ಯು ಕ್ಯಾಪಿಟಲ್ ಟಿ ಬರಬೇಕು. ಯಾಕೆಂತ ಹೇಳಿದ್ರೆ ತಗೊಂಡಂತ ಟೈಮ್ ಅಷ್ಟು ಕ್ಯಾಪಿಟಲ್ ಟಿ, ಎಚ್ ಹೈಟ್ ಅನ್ನ ಕವರ್ ಮಾಡ್ಕೊಳ್ಳಿಕ್ಕೆ. ನೆಕ್ಸ್ಟ್ ಮೈನಸ್ ಆಫ್ ಜಿ ಕ್ಯಾಪಿಟಲ್ ಟಿ ಸ್ಕ್ವೇರ್. ಓಕೆನಾ? ನೆಕ್ಸ್ಟ್ ವೈ, ಇಲ್ಲಿದ್ದ ಪಾರ್ಟಿಕಲ್ ಇಲ್ಲಿ ಗಂಟೆ ಬರಲಿಕ್ಕೆ ಎಷ್ಟು ಅಂದ್ರೆ ಬರ್ಬೇಕಾದ್ರೆ ಇಷ್ಟು ಟೈಮ್ ತಗೊಂಡ್ರೆ ಎಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಕೊಳ್ತು ಅಂತ. ಓಕೆ, ಅಲ್ಲೂ ಕೂಡ ಇನಿಷಿಯಲ್ ವೆಲಾಸಿಟಿ ಯು ಇರ್ತದೆ, ಬಟ್ ತಗೊಂಡಂತ ಟೈಮ್ ಟಿ ಮೈನಸ್ ಟಿ ಸೆಕೆಂಡ್ಸ್ ಆಗಿರ್ತದೆ. ಮೈನಸ್ ಆಫ್ ಜಿ ಟಿ ಮೈನಸ್ ಟಿ ಹೋಲ್ ಸ್ಕ್ವೇರ್ ಆಗಿರ್ತದೆ. ಕ್ಲಿಯರ್ ಆಯ್ತಾ? ಈಗ ಈ ಕ್ವೆಶನ್ಗೆ ಎರಡನ್ನು ಸಬ್ಸ್ಟ್ರಾಕ್ಟ್ ಮಾಡಬೇಕು, ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಮತ್ತೆ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಎಚ್ ಇಸ್ ಈಕ್ವಲ್ ಟು, ಸೊ ಕ್ಯಾಪಿಟಲ್ ಎಚ್ ಯು ಟಿ ಮೈನಸ್ ಆಫ್ ಜಿ ಟಿ ಸ್ಕ್ವೇರ್ ಮೈನಸ್ ಬ್ರಾಕೆಟ್ ಓಪನ್ ಮಾಡಿ ಯು ಇಂಟು ಟಿ ಮೈನಸ್ ಟಿ ಮೈನಸ್ ಆಫ್ ಜಿ ಟಿ ಮೈನಸ್ ಟಿ ಹೋಲ್ ಸ್ಕ್ವೇರ್. ಓಕೆನಾ? ಈ ಎಚ್ ಅನ್ನೋದು ಲಾಸ್ಟ್ ಟಿ ಸೆಕೆಂಡ್ಸ್ ನಲ್ಲಿ ಕವರ್ ಮಾಡ್ಕೊಂಡ್ರೆ ಡಿಸ್ಟೆನ್ಸ್. ಲಾಸ್ಟ್ ಟಿ ಸೆಕೆಂಡ್ ಅಂದ್ರೆ ಲಾಸ್ಟ್ 1 ಸೆಕೆಂಡ್ ಆಗಬೇಕು ಅಂತಿಲ್ಲ, ಲಾಸ್ಟ್ 2 ಸೆಕೆಂಡ್, ಲಾಸ್ಟ್ 3 ಸೆಕೆಂಡ್, ಲಾಸ್ಟ್ 4 ಸೆಕೆಂಡ್ ಏನ್ ಬೇಕಾದ್ರೂ ಆಗಿರ್ಬೋದು ಅಲ್ಲಿ. ಓಕೆ, ಎಸ್, ಎಚ್ ಇಸ್ ಈಕ್ವಲ್ ಟು ಯು ಟಿ ಮೈನಸ್ ಆಫ್ ಜಿ ಟಿ ಸ್ಕ್ವೇರ್. ನೆಕ್ಸ್ಟ್ ಮೈನಸ್ ಆಗೇ ಇರಲಿ, ಇದನ್ನ ಮಲ್ಟಿಪ್ಲೈ ಮಾಡ್ಬಿಡೆ, ಯು ಟಿ ಮೈನಸ್ ಯು ಟಿ. ನೆಕ್ಸ್ಟ್ a minus b whole square formula of g a square plus b square minus 2ab. Okay, next ut minus of gt square minus minus into plus minus ಆಗ್ತದೆ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಫ್ ಜಿ ಟಿ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಫ್ ಜಿ ಸ್ಮಾಲ್ ಟಿ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, 2 ಕ್ಯಾನ್ಸಲ್ ಆಯಿತು, ಜಿ ಇಂಟು ಟಿ ಇಂಟು ಟಿ. ಕ್ಲಿಯರ್ ಆಯ್ತಾ? ಈ ರೀತಿ ನಮಗೆ ಎಚ್ ಇಕ್ವೇಶನ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಏನೆಲ್ಲ ಕ್ಯಾನ್ಸಲ್ ಆಗ್ತದೆ, ಯು ಕ್ಯಾಪಿಟಲ್ ಟಿ ಕ್ಯಾನ್ಸಲ್, ಆಫ್ ಜಿ ಟಿ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಉಳ್ಕೊಂಡಿರೋದು ಎಚ್ ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಆಫ್ ಜಿ ಟಿ ಸ್ಕ್ವೇರ್ ಮೈನಸ್ ಜಿ ಇಂಟು ಟಿ ಇಷ್ಟು ಉಳ್ಕೊಳ್ತು. ಓಕೆನಾ? ಎಸ್, ಈ ಕ್ಯಾಪಿಟಲ್ ಟಿ ಇದೆ ಅಲ್ಲ ಮಕ್ಕಳೇ, ಇದನ್ನ ನಾವು ಫಸ್ಟ್ ಕೈನಮ್ಯಾಟಿಕ್ ಇಕ್ವೇಶನ್ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡ್ಕೊಳ್ಬಹುದು. ಫಸ್ಟ್ ಕೈನಮ್ಯಾಟಿಕ್ ಇಕ್ವೇಶನ್ ಅನ್ನು v is equal to u plus at. ಮ್ಯಾಕ್ಸಿಮಮ್ ಹೈಟಿಗೆ ಹೋಯ್ತು ಅಂತ ಹೇಳಿದ್ರೆ ಟೋಟಲ್ ಟೈಮ್ ಟೇಕನ್ ಕ್ಯಾಪಿಟಲ್ ಟಿ, ಮ್ಯಾಕ್ಸಿಮಮ್ ಹೈಟಿಗೆ ಹೋಯ್ತು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಹೈಟ್ ನಲ್ಲಿ ಫೈನಲ್ ವೆಲಾಸಿಟಿ ಏನಾಗಿರ್ತದೆ, 0 ಆಗಿರ್ತದೆ. ಇದು 0 ಅಂತಂದ್ರೆ u ಮೈನಸ್ ಜಿ ಟಿ ಆಯ್ತು. ಇದು ಕ್ಯಾಪಿಟಲ್ ಟಿ ಬರಬೇಕು ಟೋಟಲ್ ಟೈಮ್ ಟೇಕನ್. ಓಕೆನಾ? ಎಸ್, ನೆಕ್ಸ್ಟ್ ಟಿಗೆ ಎಕ್ಸ್ಪ್ರೆಷನ್ ತೆಗಿರಿ, u ಡಿವೈಡೆಡ್ ಬೈ ಜಿ ಆಗ್ತದೆ. ಆ u ಬೈ ಜಿ ಅನ್ನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, h ಇಸ್ ಈಕ್ವಲ್ ಟು ಯು ಟಿ ಪ್ಲಸ್ ಆಫ್ ಜಿ ಟಿ ಸ್ಕ್ವೇರ್, ನೆಕ್ಸ್ಟ್ ಮೈನಸ್ ಜಿ ಇಂಟು ಯು ಬೈ ಜಿ ಇಂಟು ಟಿ. ಜಿ ಕ್ಯಾನ್ಸಲ್ ಆಯ್ತು, ಯು ಟಿ ಇದೆರಡು ಕ್ಯಾನ್ಸಲ್ ಆಯ್ತು. ಆಗ h ಇಸ್ ಈಕ್ವಲ್ ಟು ಆಫ್ ಜಿ ಟಿ ಸ್ಕ್ವೇರ್. ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆದಂತ ಈಕ್ವೇಶನ್ ಮಕ್ಕಳು, ಇದು ಮೆಮೊರೈಸ್ ಮಾಡಿ ಈಕ್ವೇಶನ್ ಅನ್ನು. ಓಕೆ, ಆಫ್ ಜಿ ಟಿ ಸ್ಕ್ವೇರ್. ಸೊ the distance covered by the particle in the last t seconds during vertically upward motion, not for the vertically downward motion. Downward motion ಗೆ ಮತ್ತೆ equation change ಆಗ್ತದೆ. ಇದು ಮತ್ತೆ ಇನ್ನೊಂದ್ಸರಿ ಇದೇ ತರ ಡಿರೈವ್ ಮಾಡಬೇಕು. This is only for the vertically upward motion ಗೆ ಮಾತ್ರ. ಲಾಸ್ಟ್ t seconds ನಲ್ಲಿ ಇಷ್ಟು ಡಿಸ್ಟೆನ್ಸ್ ಅನ್ನ ಪಾರ್ಟಿಕಲ್ ಕವರ್ ಮಾಡ್ಕೊಳ್ತು. ಓಕೆನಾ? ಪಾಸ್ ಮಾಡ್ಕೊಂಡು ನೋಟ್ ಮಾಡ್ಕೊಳ್ಬೇಕು. ಓಕೆ, ಎಸ್, ನೆಕ್ಸ್ಟ್ ನಾವು ವರ್ಟಿಕಲಿ ಡೌನ್ವರ್ಡ್ ಮೋಷನ್ಗೆ ಬರುವ. ಸೊ ಅವಾಗ ಎಚ್ ಈಕ್ವೇಶನ್ ಏನಾಗ್ತದೆ ಅಂತ ನೋಡೋಣ. ಓಕೆ, ರಬ್ ಮಾಡ್ತೀನಿ. ರೈಟ್, ಕೇಸ್ 2, ವರ್ಟಿಕಲಿ ಡೌನ್ವರ್ಡ್ ಮೋಷನ್. ಸೊ ಒಂದು ಡೌನ್ವರ್ಡ್ ಮೋಷನ್ ಅನ್ನು ಕನ್ಸಿಡರ್ ಮಾಡ್ಕೊಳ್ಳೋ ಮಕ್ಕಳು. ಡೌನ್ವರ್ಡ್ ಮೋಷನ್ ಅಂದ್ರೆ ನಮಗೆ ಮೊದಲೇ ಗೊತ್ತು, u is equal to 0, ಇನಿಷಿಯಲ್ ವೆಲಾಸಿಟಿ is equal to 0. ಸೊ ಟೋಟಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಕ್ಯಾಪಿಟಲ್ ಎಚ್ ಅಂತ ತಗೊಳ್ತೀನಿ. ಸೇಮ್ ಅದೇ ರೀತಿ ಈ ಎಚ್ ಡಿಸ್ಟೆನ್ಸ್ ಅನ್ನು ಟ್ರಾವೆಲ್ ಮಾಡಲಿಕ್ಕೆ ಟಿ ಸೆಕೆಂಡ್ ಟೈಮ್ ಅನ್ನು ತಗೊಳ್ತು ಪಾರ್ಟಿಕಲ್. ಓಕೆ, ನೆಕ್ಸ್ಟ್ ಲಾಸ್ಟ್ ಟಿ ಸೆಕೆಂಡ್ ನಲ್ಲಿ
ಸ್ಮಾಲ್ ಲೆಟರ್ ಎಚ್ ಡಿಸ್ಟೆನ್ಸ್ ಅನ್ನ ಪಾರ್ಟಿಕಲ್ ಕವರ್ ಮಾಡ್ಕೊಳ್ತು ಲಾಸ್ಟ್ ಟಿ ಸೆಕೆಂಡ್ಸ್ ನಲ್ಲಿ. ಆಗ ಉಳಿದ ಡಿಸ್ಟೆನ್ಸ್ ವೈ ಏನಿದೆ ಅದನ್ನ ಟಿ ಮೈನಸ್ ಟಿ ಸೆಕೆಂಡ್ ನಲ್ಲಿ ಪಾರ್ಟಿಕಲ್ ಕವರ್ ಮಾಡ್ಕೊಂಡಿದೆ. ಆಗ ಲಾಸ್ಟ್ ಟಿ ಸೆಕೆಂಡ್ ನಲ್ಲಿ ಕವರ್ ಮಾಡ್ಕೊಂಡಂತ ಡಿಸ್ಟೆನ್ಸ್ ಎಷ್ಟು? ಓಕೆನಾ, ಸೇಮ್ ಅದೇ ಫಾರ್ಮುಲಾ ಯೂಸ್ ಮಾಡ್ಬೇಕಿಲ್ಲಿ, ಎಚ್ ಮೈನಸ್ ವೈ. ಬಟ್ ಎಚ್ ವ್ಯಾಲ್ಯೂನ ಬರೀಬೇಕು. ಎಚ್ ಈಸ್ ಈಕ್ವಲ್ ಟು ಆಫ್ ಜಿ ಟಿ ಸ್ಕ್ವೇರ್. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು, ಎಚ್ ಇಸ್ ಮೈನಸ್, ಇದು ಇನಿಷಿಯಲ್ ಪೊಸಿಷನ್, ಇದು ಫೈನಲ್ ಪೊಸಿಷನ್. ಸೊ ಫೈನಲ್ ಪೊಸಿಷನ್ ಇಸ್ ಬಿಲೋ ದ ಇನಿಷಿಯಲ್ ಪೊಸಿಷನ್. ಸೊ ಇದು ಮೈನಸ್, ಜಿ ಕೂಡ ಮೈನಸ್ 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 ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಇಲ್ಲೂ ಕೂಡ ಅದೇ ರೀತಿ ಆಗ್ತದೆ, ಆಫ್ ಜಿ ಟಿ ಮೈನಸ್ ಟಿ ಹೋಲ್ ಸ್ಕ್ವೇರ್. ಓಕೆ, ಎಸ್. ಸೊ ನೆಕ್ಸ್ಟ್ ಈಕ್ವೇಶನ್ ಸಬ್ಸ್ಟಿಟ್ಯೂಟ್ ಮಾಡಿ, ಆಫ್ ಜಿ ಟಿ ಸ್ಕ್ವೇರ್, ನೆಕ್ಸ್ಟ್ ಮೈನಸ್ ಆಫ್ ಜಿ ಇಂಟು ಟಿ ಮೈನಸ್ ಟಿ ಹೋಲ್ ಸ್ಕ್ವೇರ್. ಓಕೆ, ನೆಕ್ಸ್ಟ್ ಆಫ್ ಜಿ ಟಿ ಸ್ಕ್ವೇರ್ minus of g into a square plus b square minus 2ab of gt square minus of gt square minus of gt square, next plus 2 to cancel, g into t into t. So ಇಲ್ಲಿ of gt square minus of gt square cancel, h is equal to minus of g t square plus g into t into ಈ ಇಕ್ವೇಶನ್ ಉಳ್ಕೊಳ್ತದೆ. ಇಲ್ಲಿ ಕ್ಯಾಪಿಟಲ್ ಟಿಗೆ ಮಕ್ಕಳೇ ಈ ಪರ್ಟಿಕ್ಯುಲರ್ ಸಿಂಪ್ಲಿಫಿಕೇಶನ್ ಮಾಡಿದಂಥ ಇಕ್ವೇಶನ್ ಯೂಸ್ ಮಾಡ್ಬೋದು. 2 ಅನ್ನು ಈ ಕಡೆ ಕಳಿಸಿ, ಜಿ ಅನ್ನ ಕಡೆ ಕಳಿಸಿ, ಸ್ಕ್ವೇರ್ ರೂಟ್ ತೆಗೀರಿ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಬೋದು, ಇಲ್ಲಾಂದ್ರೆ ಇದನ್ನೇ ಫೈನಲ್ ಇಕ್ವೇಶನ್ ಅಂತ ಕನ್ಸಿಡರ್ ಮಾಡ್ಕೋಬಹುದು. ಸೊ ಫರ್ದರ್ ಸಿಂಪ್ಲಿಫೈ ಬೇಕಾದ್ರೂ ಮಾಡ್ಕೋಬಹುದು. ಸೊ ಟಿಗೆ ನೀವು ಸೊ ರೂಟ್ 2h ಡಿವೈಡೆಡ್ ಬೈ ಜಿ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಇನ್ನು ಫರ್ದರ್ ಸಿಂಪ್ಲಿಫೈ ಬೇಕಿದ್ರೆ ಮಾಡ್ಕೊಳ್ಬಹುದು. ಓಕೆನಾ, ಎಸ್. ಸೊ ದಿಸ್ ಇಸ್ ದ ಫೈನಲ್ ಇಕ್ವೇಶನ್ ಫಾರ್ ದ distance covered by the particle during last t seconds in the vertically downward motion. ಓಕೆನಾ, ಎಸ್. ಸೊ ಉಳಿದಿರೋದು ಲಾಸ್ಟ್ ಒಂದು ಕಾನ್ಸೆಪ್ಟ್ ಮಕ್ಕಳೇ, ಈ ರಿಯಾಕ್ಷನ್ ಟೈಮ್ ಅಂತ. ಸೊ ಅದೊಂದನ್ನ ಕವರ್ ಮಾಡ್ಕೊಂಡು ಬರ್ತೀನಿ. ಓಕೆ, ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ ಇದನ್ನ. ಓಕೆ, ಎಸ್, ರೈಟ್. ಈ ಎರಡು ಫೈನಲ್ ಇಕ್ವೇಶನ್ ಮೆಮೊರೈಸ್ ಮಾಡಿ ಇಟ್ಕೊಳ್ಳಿ ಮಕ್ಕಳೇ. ಸೊ ವರ್ಟಿಕಲಿ ಅಪ್ವರ್ಡ್ಗೆ ಹೇಗಿರ್ತದೆ, ವರ್ಟಿಕಲಿ ಡೌನ್ವರ್ಡ್ಗೆ ಹೇಗಿರ್ತದೆ ಇಕ್ವೇಶನ್. ಸೊ ಅಪ್ವರ್ಡ್ ಇಕ್ವೇಶನ್ ಈಸಿ, ಆಫ್ ಜಿ ಟಿ ಸ್ಕ್ವೇರ್ ಅಂತ ಬಂದ್ಬಿಡ್ತದೆ. ಸೊ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ನಮಗೆ ಸೊ ಫೈನಲ್ ಆನ್ಸರ್ ಸಿಕ್ಬಿಡ್ತದೆ. ಓಕೆ, ರಿಯಾಕ್ಷನ್ ಟೈಮ್. Reaction time is the time a person takes to observe, think and act. ಸೊ ಇದನ್ನು ನಾವು ರಿಯಾಕ್ಷನ್ ಟೈಮ್ ಅಂತ ಹೇಳ್ತೀವಿ. ಆಸ್ ಇಟ್ ಈಸ್ NCERT ನಲ್ಲಿ ಹೇಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಮಕ್ಕಳೇ, ಅದೇ ರೀತಿ ಹೇಳ್ತೀನಿ ನಿಮಗೆ ಈಗ. ಓಕೆ, ಸೊ ಒಂದು ರೋಲರ್ ಅಂತ ಹೇಳಿದ್ರೆ ಒಂದು ರಾಡ್ ಅನ್ನ ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಇದೊಂದು ರೋಲರ್ ರಾಡ್. ಓಕೆನಾ, ಒಂದಷ್ಟು ಸರ್ಟೇನ್ ಹೈಟ್ ಇದೆ, ಅದು ಬಿಡಿ. ಇವಾಗ ಒಂದು ಎಕ್ಸ್ಪೆರಿಮೆಂಟ್ ಮಾಡುವ ಇಲ್ಲಿ. ಸೊ ಈ ಪರ್ಟಿಕ್ಯುಲರ್ ಪಾರ್ಟ್ ಅನ್ನ ನೀವು ಅಂದ್ರೆ ಈ ಪರ್ಟಿಕ್ಯುಲರ್ ಪಾರ್ಟ್ ಅನ್ನ ಒಂದು ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಈ ಜಾಗವನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈ ಜಾಗದ ಹತ್ರ ನೀವು ಹ್ಯಾಂಡ್ ಅನ್ನ ಈಗ ಇಟ್ಕೊಂಡಿದ್ರಿ ಅಂತ ಹೇಳಿದ್ರೆ ಈಗ ಇಟ್ಕೊಂಡಿದ್ರಿ, ಬಟ್ ಅದನ್ನ ಟಚ್ ಮಾಡಿಲ್ಲ, ಜಸ್ಟ್ ಈಗ ಇಟ್ಕೊಂಡಿದ್ರಿ. ಇನ್ನೊಂದು ಅಪ್ಪರ್ ಮೋಸ್ಟ್ ಪಾರ್ಟ್ ಅನ್ನ ನಿಮ್ಮ ಫ್ರೆಂಡಿಗೆ ಹೇಳಿ ಈಗ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ. ಓಕೆನಾ, ಸೊ ನೀವು ಲೂಸ್ ಆಗಿ ಇಟ್ಕೊಂಡ್ರೆ ನೀವು ಅದನ್ನ ಟಚ್ ಮಾಡ್ತಿಲ್ಲ, ಜಸ್ಟ್ ಈಗ ಇಟ್ಕೊಂಡಿದ್ದೀರಿ, ನಿಮ್ಮ ಫ್ರೆಂಡ್ ಟೈಟ್ ಆಗಿ ಇಟ್ಕೊಂಡಿದ್ದಾನೆ. ಇವಾಗ ನೀವು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಸಡನ್ ಆಗಿ ನಿಮ್ಮ ಫ್ರೆಂಡ್ ಇಟ್ಕೊಂಡಿರುವಂತ ಈ ಪರ್ಟಿಕ್ಯುಲರ್ ರೋಲರ್ ಅನ್ನ ಬಿಟ್ಬಿಡ್ಬೇಕು. ಬಿಟ್ಟ ತಕ್ಷಣ ನೀವು ಈ ರೋಲರ್ ಅನ್ನ ಈಗ ಏನು ಹಾಗೆ ಇಟ್ಕೊಂಡಿದ್ರಿ ಕೈ ಕ್ಯಾಚ್ ಮಾಡ್ಕೊಳ್ಬೇಕು. ಕ್ಲಿಯರ್ ಆಯ್ತಾ? ಸೊ ಈ ಪರ್ಟಿಕ್ಯುಲರ್ ಪಾಯಿಂಟ್ ಏನು ಮಾರ್ಕ್ ಮಾಡ್ಕೊಂಡಿದ್ರೆ ಮೊದಲೇ ಆ ಪಾಯಿಂಟ್ ಅನ್ನೇ ನೀವು ಕ್ಯಾಚ್ ಮಾಡ್ಕೊಳ್ತೀರಾ, ಅಥವಾ ರೋಲರ್ ಸ್ವಲ್ಪ ಕೆಳಗಡೆ ಹೋದ್ಮೇಲೆ ನೀವು ಈ ಪರ್ಟಿಕ್ಯುಲರ್ ರೋಲರ್ ಅನ್ನ ಕ್ಯಾಚ್ ಮಾಡ್ಕೊಳ್ತೀರಾ? ಅದು ಇಂಪಾರ್ಟೆಂಟ್. ಓಕೆನಾ? ಸೊ ಯೂಶುವಲಿ ನಾವು ಇದನ್ನ ಎಕ್ಸ್ಪೆರಿಮೆಂಟ್ ಮಾಡಿದ್ರೆ ಯಾರು ಕೂಡ ಈ ಮಾರ್ಕ್ ಮಾಡಿದಂತ ಪಾಯಿಂಟ್ ಅನ್ನ ಕ್ಯಾಚ್ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ, ಸ್ವಲ್ಪ ಮೇಲೇನೆ ಕ್ಯಾಚ್ ಮಾಡ್ಕೊಳ್ತಾರೆ. ಇದ್ಯಾವುದೋ ಪಾಯಿಂಟ್ ಅನ್ನ ಕ್ಯಾಚ್ ಮಾಡ್ಕೊಳ್ದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳುವ. ಸೊ ಇಲ್ಲಿತ್ತು ನಾವು ಮಾಡ್ಕೊಂಡಿದ್ದ ಪಾಯಿಂಟ್ ನಾವು ಕ್ಯಾಚ್ ಮಾಡ್ಕೊಂಡಿದ್ದು ಇಲ್ಲಿ, ಆದಷ್ಟು ಡಿ ಡಿಸ್ಟೆನ್ಸ್ ನಾವು ಮೇಲ್ಗಡೆ ಕ್ಯಾಚ್ ಮಾಡ್ಕೊಂಡಿದ್ವಿ. ಕರೆಕ್ಟ್ ಅಲ್ವಾ? ಸೊ ಈ ಡಿ ಡಿಸ್ಟೆನ್ಸ್ ಮೇಲ್ಗಡೆ ಕ್ಯಾಚ್ ಏನ್ ಮಾಡ್ಕೊಂಡಿದ್ವಿ, ಈ ಪರ್ಟಿಕ್ಯುಲರ್ ಮಾರ್ಕ್ ಮಾಡಿರುವಂತ ಪೊಸಿಷನ್ ಡಿ ಡಿಸ್ಟೆನ್ಸ್ ಕೆಳಗಡೆ ಬಂದ್ಬಿಟ್ಟಿದೆ ಅಂತ ಆಯ್ತು. ಡಿ ಡಿಸ್ಟೆನ್ಸ್ ಕೆಳಗಡೆ ಬರ್ಲಿಕ್ಕೆ ತಗೊಂಡಂತ ಟೈಮ್ ಇದೆ ಅಲ್ಲ, ಅದನ್ನೇ ನಾವು ರಿಯಾಕ್ಷನ್ ಟೈಮ್ ಅಂತ ಕರೆಯೋದು. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ ವೆಹಿಕಲ್ ಓಡಿಸ್ತಾ ಇರ್ತಾನೆ ಒಬ್ಬ ಡ್ರೈವರ್.
ಸೊ ಸಡನ್ ಆಗಿ ಏನಾದರೂ ಒಂದು ಆನಿಮಲ್ ಅಥವಾ ಒಂದು ಚೈಲ್ಡ್ ಏನೋ ಒಂದು ಆಟ ಆಡ್ತಾ ಇರ್ತಾರೆ ರೋಡಲ್ಲಿ. ಸೊ ಸಡನ್ ಆಗಿ ನೋಡ್ಬಿಡ್ತಾನೆ. ನೋಡಿದ ತಕ್ಷಣ ಅವನು ಬ್ರೇಕ್ ಅಪ್ಲೈ ಮಾಡಲೇಬೇಕು ಟು ಸೇವ್ ಅ ಚೈಲ್ಡ್ ಅಥವಾ ಆನಿಮಲ್, ಇಸ್ಂಟ್ ಇಟ್? ಸೊ ಬ್ರೇಕ್ ಅನ್ನ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಈ ಮಸ್ಟ್ ಔಟ್ ಅಬ್ಸರ್ವ್ ಅಂಡ್ ಥಿಂಕ್ ಅಂಡ್ ಆಕ್ಟ್. ಸೊ ಇದಿಷ್ಟು ಎಷ್ಟು ಟೈಮ್ ಒಳಗಡೆ ಆಗ್ತದೆ ಅದನ್ನೇ ರಿಯಾಕ್ಷನ್ ಟೈಮ್ ಅಂತ ಕರೆಯೋದು ನಾವು. ಕ್ಲಿಯರ್ ಆಯ್ತಾ? ಎಸ್. ಸೊ ಈ ತರ ಬಿಟ್ಟಂತ ರೋಲರ್ ಅನ್ನ ನೀವು ಎಷ್ಟೊತ್ತಿಗೆ ಕ್ಯಾಚ್ ಮಾಡ್ಕೊಳ್ತೀರಲ್ಲ, ಆ ಪರ್ಟಿಕ್ಯುಲರ್ ಡಿಸ್ಟೆನ್ಸ್ ಇಂಪಾರ್ಟೆಂಟ್ ಇಲ್ಲಿ ನಮಗೆ. ಮತ್ತೆ ಆ ಡಿಸ್ಟೆನ್ಸ್ ನೆಗೆಟಿವ್ ಆಗಿರ್ತದೆ, ಡಿಸ್ಪ್ಲೇಸ್ಮೆಂಟ್ ನೆಗೆಟಿವ್ ಆಗಿರ್ತದೆ. ಯಾಕೆಂದ್ರೆ ಡೌನ್ವರ್ಡ್ ಹೋಗ್ತಾ ಇರೋದು, ವರ್ಟಿಕಲಿ ಡೌನ್ವರ್ಡ್ ಮೋಷನ್, ಡಿಸ್ಪ್ಲೇಸ್ಮೆಂಟ್ ಇಸ್ ಡೌನ್ವರ್ಡ್. ಸೊ ಫೈನಲ್ ಪೊಸಿಷನ್ ಇಸ್ ಬಿಲೋ ದ ಇನಿಷಿಯಲ್ ಪೊಸಿಷನ್, ಇಸ್ಂಟ್ ಇಟ್? ಆಗ ಮೈನಸ್ ಬಂತಲ್ಲಿ, ಇಸ್ಂಟ್ ಇಟ್? ನಮಗೆ ಬೇಕಾಗಿರೋದು ಟಿ ಆರ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಇನಿಷಿಯಲ್ ವೆಲಾಸಿಟಿ ಎಷ್ಟಿರ್ತದೆ? u is equal to 0 ಇರ್ತದೆ ಇನಿಷಿಯಲ್ ವೆಲಾಸಿಟಿ. ಟೈಮ್ ಬೇಕು, ಡಿಸ್ಪ್ಲೇಸ್ಮೆಂಟ್ ಗೊತ್ತಾಯ್ತು, ಇನಿಷಿಯಲ್ ವೆಲಾಸಿಟಿ ಗೊತ್ತಾಯ್ತು. ಸೆಕೆಂಡ್ ಕೈನಮ್ಯಾಟಿಕ್ ಇಕ್ವೇಷನ್ ಇಸ್ ವೆರಿ ಮಚ್ ಯೂಸ್ಫುಲ್ ಹಿಯರ್. s is equal to ut plus of at square. s ವ್ಯಾಲ್ಯೂ ಮೈನಸ್ ಡಿ ಆಯ್ತು, u ವ್ಯಾಲ್ಯೂ 0 ಆಯ್ತು, a ವ್ಯಾಲ್ಯೂ ನಮಗೆ ಮೈನಸ್ ಜಿ ಅಂತ ಗೊತ್ತು. ನೆಕ್ಸ್ಟ್ ಟಿ ಅನ್ನ ಟಿ ಆರ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ವಿ, ರಿಯಾಕ್ಷನ್ ಟೈಮ್ ಸ್ಕ್ವೇರ್. ಓಕೆನಾ? ಮೈನಸ್ ಮೈನಸ್ ಕ್ಯಾನ್ಸಲ್ ಆಗ್ತದೆ, ಡಿ ಇಸ್ ಈಕ್ವಲ್ ಟು ಆಫ್ ಜಿ ಟಿ ಆರ್ ಸ್ಕ್ವೇರ್ ನಮಗೆ ಸಿಗ್ತದೆ. ನಮಗೆ ಈಕ್ವೇಶನ್ ಬೇಕಾಗಿರೋದು ಟಿ ಆರ್ ಗೆ 2d divided by g and the square root of that one. So that is the expression for the reaction time. ಓಕೆನಾ? ಸೊ ಈ ರೀತಿ ಮಕ್ಕಳೇ ಈ ಕಾನ್ಸೆಪ್ಟ್ಸ್ಗಳಲ್ಲೂ ತುಂಬಾ ಇಂಪಾರ್ಟೆಂಟ್, ಮತ್ತೆ ಈ ಫೈನಲ್ ಇಕ್ವೇಷನ್ಸ್ಗಳಲ್ಲೂ ತುಂಬಾನೇ ಇಂಪಾರ್ಟೆಂಟ್ ಆದಂಥ ಇಕ್ವೇಷನ್ಸ್ಗಳು. ಸೊ ಇವತ್ತು ಮಾಡಿದಂಥ ಎಲ್ಲಾ ಡಿರೈವೇಷನ್ಸ್ ಫೈನಲ್ ಇಕ್ವೇಷನ್ಸ್ ಅನ್ನ ಮೆಮೊರೈಸ್ ಮಾಡಿಟ್ಕೊಳ್ಳಿ. ಮತ್ತೆ ಆ ಗೆಲಿಲಿಯೋ ಲಾ ಆಫ್ ಆಡ್ ನಂಬರ್ಸ್ ಮೇಲಿನ ಪ್ರಾಬ್ಲಮ್ಸ್ ಅನ್ನ, ಇನ್ನಷ್ಟು ಪ್ರಾಬ್ಲಮ್ಸ್ ಅನ್ನ ವರ್ಕೌಟ್ ಮಾಡಿ ಅಂತ ಹೇಳ್ತಾ, ಸೊ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್. ಅಂಡ್ ಮುಂದಿನ ವಿಡಿಯೋದಲ್ಲಿ ನಾನು ನಾನ್ ಯೂನಿಫಾರ್ಮ್ ಆಕ್ಸಿಲರೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ತಗೊಂಡ್ ಬರ್ತೀನಿ. ಸೊ ಅದಾದ್ಮೇಲೆ ಈ ರಿಲೇಟಿವ್ ವೆಲಾಸಿಟಿ ಇನ್ ಒನ್ ಡೈಮೆನ್ಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಬಾಕಿ ಆಗ್ತದೆ. ಸೊ ಅದೆರಡನ್ನ ಕವರ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಸೊ ಅಲ್ಲಿವರೆಗೂ ಓದ್ತಾ ಇರಿ. ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ಅಂಡ್ ಬಾಯ್.